ನಡವಳಿಕೆ ಜೀವನ ಇರುತ್ತದೆ. ಹಲ್ಲೆಲೂಯ. ಅದರಿಂದ ದೇವರ ನಾಮವನ್ನ ನಾವು ಯಾವಾಗಲೂ ಘನಪಡಿಸಬೇಕು, ಯಾವಾಗಲೂ ದೇವರ ನಾಮವನ್ನ ನಾವು ಕೊಂಡಾಡಬೇಕು. ಅದರಿಂದ ದೇವರು ಖಂಡಿತ ನಮ್ಮನ್ನು ಆಶೀರ್ವಾದಗಳಿಗೆ ಕರ್ತನು ನಡೆಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯ. ಮಾನಸಾಂತರ ಪಟ್ರೆ ಏನೇನು ಪ್ರಯೋಜನ ಆಗುತ್ತೆ, ಏನೇನು ಬರುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಕಲ್ತ್ಕೊಳ್ಳೋಣ ಇವತ್ತು ದೇವರ ವಾಕ್ಯದ ಮೂಲಕ. ಹಲ್ಲೆಲೂಯ. ಬನ್ನಿ ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯಕ್ಕೆ ನಾವು ತಿರುಗಿಸ್ಕೊಳ್ಳೋಣ. ಯೆಹೆಜ್ಕೇಲ 18ನೇ ಅಧ್ಯಾಯ 30-31ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಯೆಹೆಜ್ಕೇಲ 18ನೇ ಅಧ್ಯಾಯ 30-31ನೇ ವಚನ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ನೋಡಿ, ಮೊದಲನೇದಾಗಿ ಮಾನಸಾಂತರ ಪಟ್ರೆ ಏನು ಪ್ರಯೋಜನ ಅಂದ್ರೆ ನೂತನವಾದ ಜೀವನಕ್ಕೆ ನಡೆಸುತ್ತದೆ. ಹಲ್ಲೆಲೂಯ. ನೋಡಿ, ಬೈಬಲ್ ಕ್ಲೀನ್ ಆಗಿ ಹೇಳ್ತದೆ, ನಿಮ್ಮ ಅಪರಾಧಗಳನ್ನ, ನಿಮ್ಮ ಪಾಪಗಳನ್ನ ನೀವು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರಿ, ನಿಮಗೆ ನೂತನವಾದ ಜೀವಿತವನ್ನ ನಾನು ಕೊಡ್ತೇನೆ ಅಂತ ಯೆಹೆಜ್ಕೇಲನ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾರೆ. 32ನೇ ವಚನ ಓದ್ತೀನಿ ನೋಡ್ರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ, ತಿರುಗಿಕೊಂಡು ಬಾಳಿರಿ. ಇವತ್ತಾದ್ರೂ ದೇವರ ಕಡೆಗೆ ತಿರುಗಿ ಜೀವಿತವನ್ನ ಮಾಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಯಾಕೆ ಅದೇ ಪಾಪದ ಜೀವಿತ, ಅದೇ ಕೆಟ್ಟದ ಜೀವಿತ ಹೇಗೆ ಕಂಟಿನ್ಯೂ ಮಾಡ್ತೀರಾ? ದೇವರು ಹೇಳ್ತಾ ಇದ್ದಾರೆ, ಹೊಸ ಜೀವಿತಕ್ಕೆ ಕಾಲಿಡ್ರಿ. ನಾನು ಇರೋದೇ ಹೀಗೆ, ನಾನು ಬದುಕೋದೇ ಹೀಗೆ, ನಾನು ತಪ್ಪು ಮಾಡಿದ್ದೀನಿ ಅದರಲ್ಲೇ ಇರ್ತೀನಿ ಅನ್ನೋದಕ್ಕಿಂತ ನಾವು ತಪ್ಪುಗಳನ್ನ ಒಪ್ಪಿಕೊಂಡು, ದೇವರೇ ಇನ್ನು ಮೇಲೆ ಪಾಪ ಬೇಡ, ಇನ್ನು ಮೇಲೆ ತಪ್ಪಾದ ಜೀವಿತ ಬೇಡ ಯೇಸು ಸ್ವಾಮಿ ಅಂತ ದೇವರಿಗೆ ಸಮರ್ಪಿಸುವುದಾದ್ರೆ ಹೊಸ ಜೀವಿತವನ್ನ ನಡೆಸಲಿಕ್ಕೆ ದೇವರು ಮಾರ್ಗದರ್ಶನವನ್ನ ಕೊಡ್ತಾರೆ. ಹಲ್ಲೆಲೂಯ. ಇವತ್ತು ಎಷ್ಟೋ ಜನ ಚೇಂಜ್ ಆಗಿಲ್ಲ, ಅವರ ಲೈಫ್ ಪ್ರಾಬ್ಲಮ್ ಅಲ್ಲೇ ಇದೆ. ಎಷ್ಟೋ ಜನ ಜೀವನ ಚೇಂಜ್ ಆಗಿಲ್ಲ, ಮನಸ್ಸು ಚೇಂಜ್ ಆಗಿಲ್ಲ, ಆಲೋಚನೆ ಚೇಂಜ್ ಆಗಿಲ್ಲ. ನಾನು ಇರೋದೇ ಹೀಗೆ, ನಾನು ಬದುಕೋದೇ ಹೀಗೆ, ನನ್ನ ಜೀವನ ಇದೇ ತರ ಇರ್ತದಂತ ಯಾರೋ ತೀರ್ಮಾನ ಮಾಡ್ತಾರೋ ಅವ್ರು ಯಾವತ್ತೂ ಸಹ ಹೊಸ ಜೀವನಕ್ಕೆ ಕಾಲಿಡೋದಿಲ್ಲ. ಹಲ್ಲೆಲೂಯ. ನೋಡಿ, ಜೈಲಲ್ಲಿರೋರಿಗೆ ಪೊಲೀಸ್ ಅವ್ರು ಹೇಳ್ತಾರೆ, ನೋಡಪ್ಪ ಆಗಿದ್ದು ಕೊಲೆ ಮಾಡಿದ್ಯಾ, ನಿಮ್ಮನ್ನ ಬಿಡುಗಡೆ ಮಾಡ್ಬೇಕಂದ್ರೆ ನೀವು ಇದನ್ನೆಲ್ಲ ಬಿಟ್ಬಿಡ್ಬೇಕು, ನೀವು ಬಿಟ್ಬಿಟ್ಟು ಹೊಸ ಜೀವಿತವನ್ನ ಮಾಡಿ, ಇನ್ನೊಂದ್ಸತಿ ಈ ಜೈಲಿಗೆ ಬರಬಾರ್ದು ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಲಾಯರ್ ಹೇಳ್ತಾರೆ, ನೋಡಪ್ಪ ಇದೇ ಫಸ್ಟ್ ಅಂಡ್ ಲಾಸ್ಟ್, ನೀನ್ ಇದೋ ತರ ಇನ್ನೊಂದ್ಸರಿ ತಪ್ಪು ಮಾಡಿದ್ರೆ ಜೈಲ್ ಕಳ್ಸಿದ್ರೆ ವಾಪಸ್ ನೀನ್ ಬರಲ್ಲ, ನಿಮ್ಮ ಮಗನಿಗೆ ಹೇಳಪ್ಪ ಅಂತ ಅಪ್ಪ ಅಮ್ಮನಿಗೆ ವಾರ್ನಿಂಗ್ ಕೊಟ್ಬಿಡ್ತಾರೆ. ನೋಡಿ, ಯಾವತ್ತೊಬ್ಬ ಮನುಷ್ಯ ಚೇಂಜ್ ಆಗ್ತಾನೋ ಅವ್ರಿಗೆ ಒಂದು ಹೊಸ ಜೀವನದ ಅವಕಾಶ ಇದೆ. ಹಲ್ಲೆಲೂಯ. ಪ್ರತಿ ಇಂಡಿಪೆಂಡೆನ್ಸ್ ಡೇಗೆ ಕೆಲವು ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ ಸೆಂಟ್ರಲ್ ಜೈಲಿಂದ. ಯಾಕಂದ್ರೆ ಅವ್ರು ಚೇಂಜ್ ಆಗಿದ್ದಾರೆ, ಅವ್ರು ಹೊಸ ಜೀವನ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತಾಡಿ ಆ ಜೈಲಿಂದ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಹೌದಾ ಇಲ್ವಾ? ಇವತ್ತು ದೇವರು ನಮಗೂ ಹೊಸ ಜೀವನ ಹೋಗ್ಲಿಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದಾರೆ, ನಾವು ಹೋಗ್ತಾ ಇಲ್ಲ. ನಾನು ಇರೋದೇ ಹೀಗೆ, ನಾನು ಜೀವನ ಮಾಡೋದೇ ಹೀಗೆ, ನಾನು ಚೇಂಜ್ ಆಗಲ್ಲ ಅನ್ನೋ ಮಟ್ಟಿಗೆ ಜನ ಬೆಳೀತಾನೆ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ ಪಾಪ ಹೆಚ್ಚಾಗಿ ಸಂಸಾರಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಕಾರಣ ಚೇಂಜ್ ಆಗ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಮನುಷ್ಯ ಮಾಡೋ ಪಾಪ ಯಾರಿಗೂ ಗೊತ್ತಿಲ್ಲ ಅಲ್ಲ, ಯಾರಿಗೂ ಗೊತ್ತಿಲ್ಲ. ಫೋನ್ ಕಾಂಟ್ಯಾಕ್ಟ್ಸು ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟ್ ಆಗಿ ಫೋನಲ್ಲಿ ಮಾತಾಡ್ತಾರೆ, ಸೀಕ್ರೆಟ್ ಆಗಿ ಮನುಷ್ಯನ ಭೇಟಿ ಆಗ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ಎಲ್ಲ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವಾಗ ಕಳ್ತನ ಮಾಡೋದು ಹೇಳಿ ಮಾಡ್ತಾರ? ಯಾರಿಗೂ ಗೊತ್ತಿಲ್ಲದೆ ಕಳ್ತನ ಮಾಡ್ತಾರೆ. ಈ ಕಳ್ಳನಿಗೆ ಏನ್ ಗೊತ್ತು, ನಾನು ಕಳ್ತನ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ಅವ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾನೆ. ಅದು ಸಿಕ್ಬಿಟ್ರೆ ಪ್ರೀದು. ಅದರಿಂದ ಸಿಕ್ಕೋಕ್ಕಿಂತ ಮುಂಚೆನೆ ನಾವು ಬದಲಾವಣೆ ಆಗ್ಬಿಟ್ರೆ ಒಂದು ಹೊಸ ಜೀವನ ದೇವರು ನಮ್ಮ ಕುಟುಂಬದಲ್ಲಿ ಮಾರ್ಪಡಿಸ್ತಾರೆ. ನೂತನ ಜೀವನ, ಹೊಸ ಜೀವಿತವನ್ನ ನಡೆಸ್ರಿ. ಯಾರಾದರೂ ಕ್ರಿಸ್ತನನ್ನು ನಂಬುವುದಾದ್ರೆ, ಕ್ರಿಸ್ತನಲ್ಲಿದ್ರೆ ಅವರು ನೂತನ ಸೃಷ್ಟಿಯಾದನು ಅಂತ ವಾಕ್ಯದಲ್ಲಿ ಬರೆದಿದೆ. ನೀವು ದೇವರಲ್ಲಿದ್ದೀಯಾ, ಹೊಸದಾಗಿರ್ತೀಯಾ? ನೀನು ದೇವರಲ್ಲಿಲ್ಲ, ಅದಕ್ಕೆ ಹಳೆ ಸ್ವಭಾವ ಬಂದ್ಬಿಟ್ಟಿದೆ. ಹಲ್ಲೆಲೂಯ. ಅದೇ ದ್ವೇಷ, ಅದೇ ಕೋಪ, ಅದೇ ಕೆಟ್ಟತನ ನಿನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ಹಲ್ಲೆಲೂಯ. ಸಿಸ್ಟರ್ ಪ್ರೈಸ್ ಲಾರ್ಡ್ ಕೊಡಿ ಸಿಸ್ಟರ್, ಅವ್ರಿಗೆ ಆ ರೀತಿ ಮಾಡಬಾರ್ದು ಅಂದ್ರೆ, ಇಲ್ಲ ಪರ್ಷ ನಾನು ಯಾರಿಗೂ ಬಗ್ಗಲ್ಲ, ಬೇಕಾದ್ರೆ ನಮ್ಮ ಅಮ್ಮನ್ನ ಕೇಳಿ, ನಾನು ಎಷ್ಟು ಹಠ ಗೊತ್ತಾ ಪ್ರಿಯದು, ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವರಲ್ಲಿ ಆ ಕೆಟ್ಟತನ ಇನ್ನೂ ಚೇಂಜ್ ಆಗಿಲ್ಲ. ಇವ್ರಿಗೆ ಎಷ್ಟು ಸತಿ ಬ್ಯಾಪ್ಟಿಸಮ್ ಕೊಡೋದು? 4 ಸತಿ ಕೊಡೋದ? ಇಲ್ಲ 10 ಸತಿ ಕೊಡೋಣ? ಇವ್ರಿಗೆ ಎಷ್ಟು ಸತಿ ಬ್ಯಾಪ್ಟಿಸಮ್ ಕೊಟ್ಟು ಇವ್ರು ಚೇಂಜ್ ಆಗ್ತಾ ಇಲ್ಲ.
ಬ್ಯಾಪ್ಟಿಸಮ್ ಚೇಂಜ್ ಮಾಡಲ್ಲ, ಮನಸ್ಸು ಚೇಂಜ್ ಮಾಡ್ಕೋಬೇಕು ಫಸ್ಟ್. ಲೈಫ್ ಚೇಂಜ್ ಆದ್ರೇನೆ ಬ್ಯಾಪ್ಟಿಸಮ್ ತಗೊಂಡು ಲೈಫೇ ಚೇಂಜ್ ಆಗಿಲ್ಲ ಅಂದ್ರೆ ಬ್ಯಾಪ್ಟಿಸಮ್ ತಗೊಂಡಿದ್ದಕ್ಕೆ ಮೀನಿಂಗೇ ಇಲ್ಲ. ಹಲ್ಲೆಲೂಯಾ. ಬ್ಯಾಪ್ಟಿಸಮ್ ಅಂದ್ರೆ ಏನು ಗೊತ್ತಾ? ನಾವು ಲೋಕದ ಪಾಲಿಗೆ ಸತ್ತೋಗಿ ಹೊಸಬರಾಗಿರ್ಬೇಕು, ಅದೇ ಬ್ಯಾಪ್ಟಿಸಮ್ ಅಂದ್ರೆ. ಆ ನೀರಿಗೆ ಯಾವಾಗ ಮುಳುಗಿಸ್ತಾರೋ ಆ ಸತ್ತೋದಂಗೆ ಆ ನೀರಿಂದ ಎದ್ದು ಬರುವಾಗ ನಾನು ಸತ್ತೋಗಿದ್ದೀನಿ ನೀರಲ್ಲಿ, ನಾನು ಹೊಸಬರಾಗಿರಬೇಕು ಅಂತ. ಅನೇಕರು ಬ್ಯಾಪ್ಟಿಸಮ್ ತಗೊಳ್ತಾರೆ, ಅದೇ ಪಾಪ, ಅದೇ ದ್ವೇಷ, ಅದೇ ಕೆಟ್ಟತನ ಅಲ್ಲ. ಹೆಸರು ಮಾತ್ರ ಕ್ರಿಶ್ಚಿಯನ್ ಹೆಸರು, ಮೈಕಲ್ ಅಂತ ಇರುತ್ತೆ. ನೋಡು, ಅವ್ನು ದೊಡ್ಡ ಮೈಗಲ್, ಅವನು ಪೀಟರ್ ಅಂತ ಹೆಸರು ಇಟ್ಕೊಂತಾನೆ, ಒಳ್ಳೆ POT ಆಗ್ಬಿಟ್ಟಿರ್ತಾನೆ. ಪ್ರಿಯದು, ಇವತ್ತು ನೀವು ಯೋಚನೆ ಮಾಡ್ಕೊಡ್ರಿ, ಪೊಲೀಸ್ ಸ್ಟೇಷನಲ್ಲಿ ಯಾರ ಹೆಸರು ಇರೋದು? ಇವ್ರದೇ. ಮೈಕಲ್ಲು, ಪೀಟರು, ಎಲ್ಲ ರೌಡಿಗಳ ಹೆಸರು ಎಲ್ಲ ಇವ್ರದೇ. ಯಾಕಂದ್ರೆ ಇವರು ಹೊಸದಾಗಿ ಹುಟ್ಟಿಲ್ಲ. ಅದನ್ನ ಇವತ್ತು ಗಮನಿಸ್ರಿ. ನೂತನ ಸೃಷ್ಟಿ ಎಲ್ಲಾಗುತ್ತಂದ್ರೆ ನೀವು ದೇವರಿಗೆ ಮನಸ್ಸನ್ನ ಬದಲಾಯಿಸಿಕೊಂಡಾಗ. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗ್ರಿ. ಫೋನಲ್ಲಿ ಯಾರೋ ಫೋನ್ ಮಾತಾಡ್ತಾ ಇದಾರಲ್ಲ, ಅವ್ರ ಕಡೆಗೆ ತಿರುಗಬೇಡ್ರಿ. ಇಟ್ಸ್ ವೆರಿ ಡೇಂಜರ್. ಯಾರು ಇಲ್ದೇ ಇದ್ದಾಗ ನೀನು ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ, ನಿಮ್ ಗಂಡನ್ ಗೊತ್ತಿಲ್ಲದೆ, ನಿಮ್ ಮಕ್ಕಳು ಗೊತ್ತಿಲ್ಲದೆ, ಯೋಚನೆ ಮಾಡ್ಕೊಂಡು ನಿಮ್ ಹೆಂಡತಿಗೆ ಗೊತ್ತಿಲ್ಲದೆ, ನಿನಗೆ ಯಾರಿಗೂ ಗೊತ್ತಿಲ್ಲದೆ ಯಾರೋ ಜೊತೆ ಮಾತಾಡ್ತಾ ಇದೆಯಾ ಫೋನಲ್ಲಿ, ಇಟ್ ಈಸ್ ವೆರಿ ಡೇಂಜರ್. ಅದು ಒಂದು ದಿವಸ ನಿನ್ನನ್ನ ಹಾಳು ಮಾಡ್ತದೆ. ಹೊಸ ಸೃಷ್ಟಿ ಆಗಿ ಯಾರಿಗೂ ಗೊತ್ತಿಲ್ಲ, ಅದನ್ನೆಲ್ಲ ಬಿಟ್ಬಿಡ್ರಿ. ಮಿತಿ ಮೀರಿ ಆ ಮೇಲೆ ತುಂಬಾ ಟಾಪಿಗೆ ಬಂದ್ಮೇಲೆ ನೀವು ಏನು ಚೇಂಜ್ ಮಾಡಕ್ಕೂ ಆಗಲ್ಲ. ಚಿಗುರು ಬಿಟ್ಟಾಗ್ಲೇ ತೆಗೆದು ಬಿಡ್ಬೋದು, ಮರ ಆದ್ಮೇಲೆ ಏನು ಮಾಡಕ್ಕೂ ಸಾಧ್ಯ ಇಲ್ಲ. ಪ್ರಿಯದು, ಚಿಗುರು ಬಿಟ್ಟಾಗ ಗಿಂಡು ಬಿಟ್ಟು ಹೋಗ್ಬಿಡ್ಬೋದು ಅಷ್ಟೇ, ಅದ್ರ ಕತೆ ಮುಗ್ದಾಯ್ತು. ಮರ ಆದ್ಮೇಲೆ ನೀನು ಹೊಡಿಬೇಕಾಗತ್ತೆ. ಹೊಡಿಯುವಾಗ ಎಲ್ಲರೂ ನೋಡ್ತಾರೆ, ಯಾಕಂದ್ರೆ ಮರ ಬೆಳೆದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಇಲ್ಲಿ ಮರ ಇದೆ ಅಂತ. ಅದನ್ನ ಹೊಡಿಯಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೂತನ ಸೃಷ್ಟಿ, ಹೊಸ ಸೃಷ್ಟಿಯಾಗಿ. ಯಾವಾಗ ಹೊಸ ಸೃಷ್ಟಿ ಆಗ್ತೀರ ಅಂದ್ರೆ ನೀವು ಪಾಪವನ್ನ, ಕೆಟ್ಟತನವನ್ನ ಬಿಟ್ಟಾಗ. ಹಲ್ಲೆಲೂಯಾ. ಫಸ್ಟ್ ನಾನು ವ್ಯಭಿಚಾರ ಮಾಡಲ್ಲ, ಓಕೆ. ಕೊಲೆ ಮಾಡಲ್ಲ, ಓಕೆ. ನೀನು ಒಬ್ಬರನ್ನ ದ್ವೇಷ ಮಾಡ್ತೀಯ ನೋಡು, ಅದು ಒಂದು ದೊಡ್ಡ ಪಾಪ. ಯೋಚನೆ ಮಾಡ್ಬಿಡ್ರಿ, ದ್ವೇಷ ಮಾಡೋದು ಒಂದು ದೊಡ್ಡ ಪಾಪ. ಪ್ರಿಯದು, ಫಸ್ಟ್ ಅದನ್ನ ಪಾಪನ ಫಸ್ಟ್ ಇವ್ ಪರಲೋಕ ದೇವರು ನನ್ನನ್ನು ಬಿಸಾಕ್ಬಿಡ್ತಾರ ಪರಲೋಕದಿಂದ. ಆಚ ಕಡೆ ಮಾತಾಡ್ಸಿಲ್ಲ ಅಂದ್ರೆ ಏನು, ಆಯ್ಮನ ಹತ್ರ ನಾನು ಯಾಕೆ ಮಾತಾಡ್ಬೇಕು? ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರಿಯದು, ಅವ್ರ ದುಷ್ಟರ, ಅನೀತಿವಂತರ, ಅವ್ರ ದೇವರಿಗೆ ವಿರುದ್ಧವಾಗಿದೆ, ಅವ್ರ ಸಹವಾಸ ಮಾಡಬೇಡಿ. ಅವ್ರ ಜೊತೆಯಿಂದ ದೂರ ಇರಿ, ಪರವಾಗಿಲ್ಲ. ಆದ್ರೆ ದೇವರ ಮಕ್ಕಳ ಜೊತೆ ಚೆನ್ನಾಗಿರಿ. ಒಂದು ವಾಕ್ಯ ಓದಿಸ್ತೀನಿ ನೋಡಿ. ನಾನು ಯಾಕೆ ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ, ಎಲ್ಲರ ಜೊತೆ ನಾನು ಚೆನ್ನಾಗಿರ್ತೀನಿ ಅಂದ್ರೆ ಒಂದು ವಾಕ್ಯ ಓದಿಸ್ತೀನಿ ನೋಡಿ. ಯಾಕೋಬನ ಪತ್ರಿಕೆಗೆ ತಿರುಗಿಸ್ಕೊಳ್ಳ. ಸರಿ, ಮೊದಲನೇ ಯೋಹಾನ ಮೂರನೇ ಅಧ್ಯಾಯ 15ನೇ ವಚನ. ಮೊದಲನೇ ಯೋಹಾನ 3ನೇ ಅಧ್ಯಾಯ 15ನೇ ವಚನ. ತನ್ನ ಸಹೋದರನನ್ನ ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ, ಮತ್ತೆ ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರೋದಿಲ್ಲ. ನೋಡ್ರಿ, ಇಟರ್ನಲ್ ಲೈಫೇ ಸಿಗೋದಿಲ್ಲ. ನೀನ್ ದ್ವೇಷ, ಕೋಪ ಎಲ್ಲ ಇಟ್ಕೊಂಡ್ರೆ ಪರಲೋಕ ರಾಜ್ಯನೂ ನಿಲ್ಲಿಸಿ. ನಾನು ಸತ್ತೋಗಿ ಏನು ಪ್ರಯೋಜನ ಇಲ್ಲ. ನೀನ್ ಆಸ್ತಿ ಪಾಸ್ತಿ ಮಾಡಿ ಏನು ಪ್ರಯೋಜನ ಇಲ್ಲ. ನೀನ್ ಎಲ್ಲರನ್ನೂ ಪ್ರೀತಿ ಮಾಡ್ಬೇಕು. ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ. ಯು ಹ್ಯಾವ್ ಟು ಲವ್ ಎವ್ರಿ ಒನ್. ನೀನು ಎಲ್ಲರನ್ನ ಪ್ರೀತಿ ಮಾಡುವಾಗ ಪರಲೋಕದಿಂದ ಆಶೀರ್ವಾದ, ಹೊಸ ಜೀವನಕ್ಕೆ ಕಾಲಿಡುವಾಗ ಆಶೀರ್ವಾದಗಳು ಪರಲೋಕದಿಂದ ದೇವರು ಕೊಡ್ತಾರೆ. ದೇವರಿಗೆ ಹಲ್ಲೆಲೂಯಾ. ಅದಕ್ಕೆ ಹೊಸ ಜೀವನ ನಿನ್ನಲ್ಲಿ ಬರ್ಬೇಕಂದ್ರೆ ನೀನೇನ್ ಮಾಡ್ಬೇಕಂದ್ರೆ ನಿನ್ನ ಪಾಪಗಳನ್ನ ಬದಲಾವಣೆ ಆಗ್ಬೇಕು, ನೀನ್ ಚೇಂಜ್ ಆಗ್ಬೇಕು. ಆ ಕೋಪ ದ್ವೇಷ ಇಟ್ಕೊಂಡ್ರೆ ಸಿಸ್ಟರ್ ನೋಡಿ ಚೇಂಜ್ ಆಗ್ಬಿಡ್ಬೇಕು. ನಾನು ಎಷ್ಟು ದ್ವೇಷ ಮಾಡಿದೆ, ಆ ಸಿಸ್ಟರ್ ನನ್ನ ಬಂದು ಮಾತಾಡಿಸ್ತಾ ಇದ್ದಾರೆ, ನಾನೇ ಸರಿಗಿಲ್ಲ ಅಂತ ಆಕೆಗೆ ಅನಿಸ್ಬೇಕು. ಹಲ್ಲೆಲೂಯಾ. ಅದರಿಂದ ನಿಮ್ಮಲ್ಲಿ ಒಳ್ಳೆ ಗುಣಗಳಿರ್ಲಿ. ಇನ್ನು ಕೆಲವರು ಇದ್ದಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ಸನ್ನ ಮುನ್ಸ್ಕೊಬಿಡ್ತಾರೆ. ಯೋಚನೆ ಮಾಡೋ, ಒಂದು ಕಾಫಿ ಟೀಗೆ ಸಿಸ್ಟರ್ ಇನ್ನೊಬ್ರು ಮೂರನೇ ವ್ಯಕ್ತಿ ಕೇಳ್ತಾ ಇದಾರೆ, ಏನ್ ಸಿಸ್ಟರ್ ಒಂದು ಕಾಫಿಗೆ ಇಷ್ಟು ಜಗಳನಾ? ಬಟ್ಟೆ ಪೀಸ್ಗೆ ಜಗಳ ಆಡಿರ್ತಾರೆ, ಚಪ್ಪಲಿಗೂ ಜಗಳ ಆಡಿರ್ತಾರೆ. ಯೋಚನೆ ಮಾಡ್ಕೊಳ್ರಿ. ನೀನ್ ಕಾಫಿ ಕೊಡಿಸ್ತೀನಿ ಅಂತ ಹೇಳಿ ಇನ್ನೊಬ್ರು ಕಾಫಿ ಕೊಡಿಸಿರ್ತಾರೆ, ನನಗೆ ಕೊಡಿಸ್ತೀನಿ ಅಂತ ಹೇಳಿ ಅವ್ರು ಕೊಡಿಸಿದ್ದಾರೆ, ನಾನು ಮಾತಾಡೋದಿಲ್ಲ. ಅದಕ್ಕೂ ಈ ಕಾಫಿನೇ ಕೊಡ್ದಿಲ್ವಾ ಪ್ರಪಂಚದಲ್ಲಿ? ನನ್ನ ಎಷ್ಟು ಜನ ಕರೀತಾರೋ, ಕಾಫಿ ಕೊಡಿಸ್ತಾ ಇದಾರೆ ಫ್ರೀಯಾಗಿ ಅಂತ ಓಡೋಗೋದೇ ಇಲ್ಲ. ಯೋಚನೆ ಮಾಡ್ಕೊಳ್ಳಿ. ಕುಡ್ದೇ ಇರೋ ಕಾಫಿನ, ತಿಂದೇ ಇರೋ ಬಿರಿಯಾನಿನ
ತಿಂದಿರೋ ಚಿಕನ ಒಂದ್ ದಿವಸ ಡಾಕ್ಟರ್ ಬಂದು ಹೇಳ್ತಾರೆ ಏನು ತಿನ್ಬೇಡಮ್ಮ ಅಂತ ಹೇಳ್ತಾರೆ. ಎಲ್ಲ ತಿಂದಿದ್ದೀವಿ, ಎಲ್ಲ ಕುಡ್ದಿದ್ದೀವಿ. ಆ ಊಟಕ್ಕೆ ಜಗಳ, ಕೆಲವರು ಅನ್ನಕ್ಕೆ ಜಗಳ, ಅವ್ರ ಮನೆಗೆ ಹೋಗಿ ಊಟ ಕೊಟ್ಟಿಲ್ಲ ಅಂದ್ರೆ ಅದಕ್ಕೂ ಒಂದು ಜಗಳ, ಅವ್ರ ಮನೆಗೆ ಹೋಗಿ ನೀರು ಕೊಟ್ಟಿಲ್ಲ ಅಂದ್ರೆ ಅದಕ್ಕೂ ಜಗಳ, ಅವ್ರ ಮನೆಗೆ ಹೋಗಿ ನೀರು ಕೊಟ್ಟಿಲ್ಲ ನಾನು ಅವ್ರ ಮನೆಗೆ ಹೋಗಲ್ಲ, ನಾನು ಅವ್ರ ಮನೆಗೆ ಹೋದ್ರೆ ನಾಷ್ಟ ಕೊಟ್ಟಿಲ್ಲ ನಾನು ಅವ್ರ ಮನೆಗೆ ಹೋಗಲ್ಲ. ತಿಂದಿರೋ ನಾಷ್ಟನ, ತಿಂದಿರೋ ಊಟನ ಕಾಸಿದ್ರೆ ಎಲ್ಲಿ ಬೇಕಾದ್ರೂ ತಿನ್ಬೋದು. ಅದಕ್ಕೆ ಯಾಕೆ ಜಗಳ, ದ್ವೇಷ, ಕೋಪ? ಅವ್ರು ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಂಗೆ ಮನೆ ಇದೆ, ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀನಿ. ಹೋಟ್ಲಿದೆ, ಅದಕ್ಕೆ ಏನು ಟೆನ್ಷನು? ಒಂದು 100 ರೂಪಾಯಿ ಕೊಟ್ಟರೆ ಒಳ್ಳೆ ಚಿಕನ್ ಬಿರಿಯಾನಿ ಕೊಟ್ಬಿಡ್ತಾನೆ ಬೆಂಗಳೂರಲ್ಲಿ, ಹೊಟ್ಟೆ ತುಂಬ ತಿನ್ಬೋದು ನೀನು. ಅದರಲ್ಲೂ ಪೀಸ್ಗಳು ಜಾಸ್ತಿ ಹಾಕಿರ್ತಾರೆ. ಹಾಕನ್ನ ಅಂದ್ರೆ ಅವನು ಎಕ್ಸ್ಟ್ರಾನೇ ಹಾಕ್ತಾನೆ. ಪ್ರಿಯನ, ಅದಕ್ಕೆ ಮನೆಯಲ್ಲಿ ಜಗಳ, ನನಗೆ ಪೀಸ್ ಹಾಕಿಲ್ಲ, ನನಗೆ ಅದು ಹಾಕಿಲ್ಲ, ಇದಾಕಿಲ್ಲ, ನೀವೇ ತಿನ್ಬಿಟ್ರಿ, ನೀವೇ ಚೆನ್ನಾಗಿದ್ದೀರಾ. ಪ್ರಿಯ ದೇವ್ರಿಗೆ ಬೇಡ. ನೂತನ ಸ್ವಭಾವವನ್ನು ಧರಿಸಿಕೊಳ್ರಿ. ನೂತನವಾದ ಜೀವನ ಯಾವಾಗ ಆಗುತ್ತಂದ್ರೆ ನಿನ್ನ ಕೆಟ್ಟತನವನ್ನ ಬಿಟ್ಬಿಡ್ಬೇಕು. ಆ ಕೋಪ ಮಾಡ್ಕೊಳ್ಳೋದು, ಆ ಟೆನ್ಷನ್ ಮಾಡ್ಕೊಳ್ಳೋದು, ಅದೆಲ್ಲ ಬಿಟ್ಬಿಡ್ಬೇಕು. ಯೋಚನೆ ಮಾಡ್ಕೊಳ್ರಿ. ಕೆಲವರು ಇದಾರ, ಗಾಡಿ ಮುಟ್ಬೇಡ್ರಿ ಅಂದ್ರೆ ಸಾಕು, ಗಾಡಿ ಮುಟ್ಬೇಡ ಅಂತ ಹೇಳಿದ್ರು ಅಷ್ಟೇ. ಗಾಡಿ ಮುಟ್ಬೇಡ, ನಮ್ಮ ಮನೆಗೆ ಬರಲ್ಲ. ಗಾಡಿ ಮುಟ್ಬೇಡ ಅಂದ್ರೆ ಗಾಡಿ ಬೇಡ ಅಂತ ಹೇಳೋದು ಓಕೆ. ಇವ್ರ ಜೀವನನೇ ಬೇಡ ಅನ್ಕೊಂಡಿರ್ತಾರೆ ಆ ಗಾಡಿಗೋಸ್ಕರ. ಕಾಸು ಕೊಟ್ರೆ ಗಾಡಿ ಬರುತ್ತ್ರಿ ಅಲ್ಲ? 1 ಲಕ್ಷ ರೂಪಾಯಿ ಇಟ್ಟರೆ ಒಂದು ಹೊಸ ಶೋರೂಮ್ ಗಾಡಿ ಬರುತ್ತೆ. 40,000 ರೂಪಾಯಿ ಇಟ್ಕೊಂಡ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿನೂ ಬರುತ್ತೆ. ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ದುಡ್ಡೇ ನೋಡಿಲ್ವಾ? ಎಷ್ಟು ದುಡ್ಡು ಕಳ್ಕೊಂಡಿದ್ದೀರಾ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀರಾ. ಅದಕ್ಕೂ ಜಗಳ, ದುಡ್ಡಿಗೂ ಜಗಳ, ಆ ಗಾಡಿಗೂ ಜಗಳ. ಪ್ರಿಯದು, ಮನೆಯಲ್ಲಿ ಕೆಲವು ಪಾತ್ರೆಗಳು ಇರ್ತದೆ, ಅದಕ್ಕೂ ಜಗಳ. ಟಿಫನ್ ಬಾಕ್ಸ್ ಎತ್ಕೊಂಡು ಹೋದ್ರು, ವಾಪಸ್ಸೇ ಕೊಟ್ಟಿಲ್ಲ ಅವರು. ಇನ್ನೊಂದು ಸರಿ ಕೊಳ್ಳೇಬಾರ್ದು. ಕಾಸು ಕೊಟ್ಟರೆ ಮತ್ತೆ ಒಂದು 500 ರೂಪಾಯಿ ಕೊಟ್ಟರೆ ಮತ್ತೆ ಇನ್ನೊಂದು ಟಿಫನ್ ಬಾಕ್ಸ್ ಬರುತ್ತೆ. ಆ ಮನುಷ್ಯ ಹೋದ್ರೆ ಮತ್ತೆ ಬರ್ತಾನ? ಇವಾಗ ನಿಮ್ಮ ಹತ್ರ ಯಾರೋ ಟಿಫನ್ ಬಾಕ್ಸ್ ಎತ್ಕೊಂಡು ಹೋದ್ರು, ಅವ್ರು ವಾಪಸ್ ಕೊಟ್ಟಿಲ್ಲ, ಮತ್ತೆ ನೀವು ಕಾಸು ಕೊಟ್ಟರೆ ಆ ಟಿಫನ್ ಬಾಕ್ಸ್ ತಗೋಬಹುದು. ಆ ಮನುಷ್ಯ ಸತ್ತೋದ್ರೆ ಬರುತ್ತಾರ? ಮನುಷ್ಯರಿಗೆ ಇಂಪಾರ್ಟೆಂಟ್. ನಾನು ಎಷ್ಟೇ ಐಟಮ್ಸ್ಗೆಲ್ಲ ಇಂಪಾರ್ಟೆಂಟೇ ಕೊಡಲ್ಲ. ಎಷ್ಟೋ ಐಟಮ್ಸ್ ನಾಶ ಆಗುತ್ತೆ, ಬರುತ್ತೆ, ಹೋಗುತ್ತೆ. ನಾನು ಐಟಮ್ಸ್ಗೆಲ್ಲ ಟೆನ್ಷನ್ ತಗೊಳ್ಳಲ್ಲ. ಮತ್ತೆ ಕಾಸು ಕೊಟ್ಟರೆ ಬರುತ್ತೆ, ನನ್ಗೆ ಗೊತ್ತು. ಅದು ಕಾಸು ಕೊಟ್ಟರೆ ವಾಪಸ್ ಬಂದೇ ಬರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಮನುಷ್ಯ ಹೋದ್ರೆ ಮತ್ತೆ ಬರಲ್ಲ. ಕಳ್ಕೊಳ್ಳೋದು ತುಂಬ ಈಸಿ, ಪಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಎಲ್ಲರ ಹತ್ರ ಪ್ರೈಸ್ ಲೋಡ್ ಚೆನ್ನಾಗಿದ್ರು, ಹೊಸ ಜೀವನ ಏನಪ್ಪ ಚೇಂಜ್ ಆಗಿದ್ಯಾ? ಓ ಥ್ಯಾಂಕ್ಸ್, ನಾನು ಚೇಂಜ್ ಆಗಿಲ್ಲ ಅನ್ಕೊಂಡೆ, ನಿಮ್ಮಿಂದನೇ ಗೊತ್ತಾಗ್ತಾ ಇದೆ ನಾನು ಚೇಂಜ್ ಆಗಿದ್ದೀನಿ ಅಂತ. ದೇವರಿಗೆ ಸ್ತೋತ್ರ. ದೇವರು ನನ್ನನ್ನು ಹೊಸ ವ್ಯಕ್ತಿಯಾಗಿ ಮಾರ್ಪಡಿಸಿದ್ದಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ನೀವು ತುಂಬಾ ಚೇಂಜ್ ಆಗಿದ್ದೀರಾ, ತುಂಬಾ ಸಂತೋಷ, ನಾನು ತುಂಬಾ ಚೇಂಜ್ ಆಗಿದ್ದೀನಿ. ನೋಡಿ, ಈ ರೀತಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನಮಗೆ ದೇವರು ಮನುಷ್ಯರಿಗಿಂತ ಇನ್ನು ಲೋಕದಲ್ಲಿ ಯಾವುದೇ ಇಂಪಾರ್ಟೆಂಟ್ ಅಲ್ಲ. ನೀವು ಚೇಂಜ್ ಆಗ್ತೀರಾ ನೋಡಿ, ಅದೇ ದೇವರಿಗೆ ಬಹಳ ಇಷ್ಟ. ಹಲ್ಲೆಲೂಯಾ. ಅದಕ್ಕೆ ಚೇಂಜ್ ಆಗಿ ಲೈಫ್ನ ಚೆನ್ನಾಗಿ ಇಟ್ಕೊಳ್ರಿ. ಇವತ್ತಿರೋರು ನಾಳೆ ಇಲ್ಲ. ಅದಕ್ಕೆ ಚೇಂಜ್ ಆಗೋದು ಬಹಳ ಬಹಳ ಸಂತೋಷ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಮಾನಸಾಂತರ ಪಟ್ಟೆ ಮೊದಲನೇ ಆಶೀರ್ವಾದ ನೂತನ ಸೃಷ್ಟಿ. ಯಾವ ಸೃಷ್ಟಿ? ನೂತನ ಸೃಷ್ಟಿ. ಇಲ್ಲ, ನಾನು ಪಾಪ ಮಾಡಿದ್ದೀನಿ ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಒಂದು ದಿವಸ ನೀನು ನಾಶವಾಗಿ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ಎಷ್ಟೋ ಜನ ಪಾಪ ಮಾಡಿದ್ದಾರೆ, ಎಷ್ಟೋ ಜನ ಬಿಟ್ಟಿರೋರು ಚೆನ್ನಾಗಿದ್ದಾರೆ, ಆದರೆ ಕಂಟಿನ್ಯೂ ಮಾಡೋರೆಲ್ಲರೂ ಹಾಳಾಗಿ ಹೋಗಿದ್ದಾರೆ. ಒಬ್ಬರು ಜೈಲಲ್ಲಿ ಇದ್ದಾರೆ, ಒಬ್ಬರು ಕೋರ್ಟಲ್ಲಿ ಸುತ್ತಾಡ್ತಾ ಇದ್ದಾರೆ, ಇನ್ನು ಕೆಲವರು ರೋಡಲ್ಲಿ ಬಿದ್ದಿದ್ದಾರೆ, ಇನ್ನು ಕೆಲವರು ಕಾಯಿಲೆ ಬಂದು ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾರೆ. ಸಮಸ್ಯೆಗಳು. ಪಾಪವು ಕೊಡುವ ಸಂಬಳ ಇಟ್ ಇಸ್ ಕಿಲ್ ಯು. ಅದು ನಿನ್ನನ್ನ ಸಾಯಿಸ್ತದೆ. ಹಲ್ಲೆಲೂಯಾ. ಅದಕ್ಕೆ ಬೇಡ. ಹೊಸ ಜೀವನವನ್ನ ಮಾಡೋಣ, ದೇವರ ನಾಮವನ್ನು ಮಹಿಮೆಪಡಿಸೋಣ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಎರಡನೇದಾಗಿ ಓದೋಣ ಬನ್ನಿ. ಲೋಕನ ಬರೆಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ. ಲೋಕನ ಬರೆಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ. ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ. ಎರಡನೇದಾಗಿ, ಮಾನಸಾಂತರ ಪಟ್ರೆ ಏನು ಆಶೀರ್ವಾದ ಅಂದ್ರೆ ನಾಶನದಿಂದ ತಪ್ಪಿಸ್ಕೊಳ್ತೀವಿ. ಹಲ್ಲೆಲೂಯಾ. ನಾಶವಾಗಿ ಹಾಳಾಗಿ ಹೋಗ್ತೀವಿ. ಅದರಿಂದ ದೇವರು ನಮ್ಮನ್ನ ತಪ್ಪಿಸಿಕೊಳ್ಳುವ ಹಾಗೆ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನೀನ್ ತಪ್ಪಿಸ್ಕೋಬೇಕು ಅಂದ್ರೆ ನೀನು ಮಾನಸಾಂತರ ಪಡಬೇಕು. ಇಲ್ಲಿ ನೋಡಿ, ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಇಲ್ಲೇ ವಾಕ್ಯ ಇದೆ. ನೀವೆಲ್ಲರೂ ದೇವರ ಕಡೆಗೆ ತಿರುಗಲಿಲ್ಲ ಅಂದ್ರೆ ನೀವು ಹಾಳಾಗಿ ಹೋಗ್ತೀರಾ. ದೇವರ ಕಡೆಗೆ ತಿರುಗ್ರೆ ನೀವು ನಾಶವಾಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಎಷ್ಟೋ ಜೀವನ ಕುಟುಂಬಗಳು ನಾಶವಾಗಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಅವರು ದೇವರ ಕಡೆಗೆ ತಿರುಗಲಿಲ್ಲ. ಅದೇ ಪಾಪದಲ್ಲಿ, ಅದೇ ಜೀವನದಲ್ಲಿ ಹಂಗೆ ಇದ್ದಾರೆ. ಹಲ್ಲೆಲೂಯಾ. ಇವಾಗ ಯಾರೋ ಫೋನ್ ರಾಂಗ್ ಕಾಲ್ ಮಾಡ್ತಾ ಇದ್ದಾರೆ ಸಿಸ್ಟರ್ಗೆ,
ಆ ಫೋನ್ ಕಾಲ್ ರಾಂಗ್ ಕಾಲ್ ಇದೆ ಅಂದ ತಕ್ಷಣ ಏನಾಗ್ಬಿಡ್ಬೇಕು, ಇಮಿಡಿಯೇಟ್ಲಿ ಬದಲಾವಣೆ ಆಗ್ಬೇಕು. ನನ್ನ ಗಂಡನ್ ಗೊತ್ತಿಲ್ಲ, ಮಕ್ಕಳು ಗೊತ್ತಿಲ್ಲ, ನನ್ನ ಮನೇಲಿ ಯಾರಿಗೂ ಗೊತ್ತಿಲ್ಲ, ನಾನು ಹಂಗೆ ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ಬೆಡ್ರೂಮಲ್ಲಿ, ಆಚೆ ಕಡೆ ಹೋಗಿ, ಎಲ್ಲ ಕಡೆ ನೀನು ಫೋನಲ್ಲಿ ಮಾತಾಡ್ತಾ ಇದೀಯ ಅಂದ್ರೆ ಒಂದು ದಿವಸ ನೀನು ನಾಶವಾಗಿ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ಅವಾಗ ನಿಮ್ಮ ಮನೆಯವರು, ನಿಮ್ಮ ಗಂಡ, ನಿಮ್ಮ ಕುಟುಂಬದಲ್ಲಿರೋರೆಲ್ಲರೂ ನಿನ್ನನ್ನು ದೂರ ತಳ್ಳಿಬಿಡ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ಒಂದು ಸಿಸ್ಟರ್ಗೆ ನಾನು ಎಷ್ಟೋ ಬುದ್ಧಿ ಹೇಳಿದೆ, ಆ ಸಿಸ್ಟರ್ ಕೇಳಲಿಲ್ಲ. ಪ್ರಿಯದು, ನನ್ನ ಕೆಲಸ ಇದೆ ಪಾಸ್ಟರ್, ನಾನು ಬದುಕ್ತೀನಿ, ಅವನ ಹತ್ರ ಏನಿದೆ ನನಗೆ ಅಂತ ಹೇಳಿ ಫೋನಲ್ಲಿ ಹಿಂಗೆ ಮಾತಾಡ್ಕೊಂಡು ಯಾರ ಜೊತೆ ಹಿಂಗೆ ಜೀವನ ಮಾಡ್ಕೊಂಡು ಹೋದ್ರು. ಇವಾಗ ರೋಡು ಅಲಿತಾರೆ, ಕೆಲಸನೇ ಇಲ್ಲ, ಅತ್ತೆ ಮಾವನೇ ಇಲ್ಲ, ಗಂಡನೇ ಇಲ್ಲ, ಅಪ್ಪ ಅಮ್ಮನೂ ಬೈದು ಓಡಿಸ್ಬಿಟ್ರು. ಇವಾಗ ಯಾರೋ ಫೋನಲ್ಲಿ ಮಾತಾಡ್ತಾ ಅವನು ಸಿಸ್ಟರ್ ಅಂದ್ರೆ ಅವನ ಪಾಸ್ಟರ್ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟ, ಅವನು ಕೈ ಕೊಟ್ಬಿಟ್ಟ, ಗಂಡನೇ ಇಲ್ಲ, ಮಕ್ಕಳು ಇಲ್ಲ, ಏನೇ ಇಲ್ಲ. ಪ್ರಿಯದು, ಗಂಡ ಎಷ್ಟೋ ಬುದ್ಧಿ ಹೇಳ್ದ, ಹಂಗೆಲ್ಲ ಫೋನಲ್ಲಿ ಯಾರ ಜೊತೆನೂ ಮಾತಾಡಬೇಡ, ನಮಗೆ ಮಕ್ಕಳಿದ್ದಾರೆ, ವಯಸ್ಸು ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಮಾಡಬೇಕು, ಇವಾಗ ನಿನಗೆ ಮದುವೆ ಮಾಡಬೇಕಾ, ನೀನು ಫೋನಲ್ಲಿ ಮಾತಾಡ್ತಾ ಇದೀಯಾ, ಅಲ್ಲ ಮಗಳಿಗೂ ಹುಡುಗನ ನೋಡಬೇಕು, ಇವಾಗ ಲವ್ ಮಾಡ್ತಾ ಇದೆ ಸಿಸ್ಟರ್, ಮಗಳಿಗೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು, ಅವಳಿಗೆ ಮದುವೆ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಈ ಸಿಸ್ಟರ್ ಲವ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ ಎಂತ ಗತಿ ಬಂದ್ಬಿಡ್ತು ಸಿಸ್ಟರ್ಗೆ. ಇವಾಗ ಲವ್ ಬೇಕಾ? ಪ್ರಿಯದವೇ, ಯೇಸು ಸ್ವಾಮಿಗೋಸ್ಕರ ಬದುಕನ್ನ. ಕೆಟ್ಟತನ ಬೇಡ, ಅದು ನಿನ್ನ ಸಾಯಿಸ್ತದೆ. ಇನ್ ಫೋನಲ್ಲಿ ಮಾತಾಡೋ ನೀನು ಎಂತಿಗೆ ಗೊತ್ತಿಲ್ಲದೆ ಇರ್ಬೋದು, ಗಂಡನಿಗೂ ಗೊತ್ತಿಲ್ಲದೆ ಇರ್ಬೋದು, ಮಕ್ಕಳಿಗೂ ಗೊತ್ತಿಲ್ಲದೆ ಇರ್ಬೋದು, ದೇವ್ರಿಗೆ ಗೊತ್ತಾಯ್ತಲ್ಲ, ದೇವ್ರು ನೋಡಿದ್ದಾರೆ, ಬಿಟ್ಬಿಡ್ಬೇಕು. ವೇಸ್ಟ್ ಪಾಸ್ಟ್ ಹೇಳೋಣ. ಯಾರು? ಗಂಡ. ಹಿಂಗೆ 2-3 ಮಕ್ಕಳಿದ್ದಾರೆ, ಹೆಂಗ್ ವೇಸ್ಟ್ ಆದ? ಪ್ರಿಯದು, ಯಾವತ್ತು ಗಂಡನನ್ನ ಕಡಿಮೆಯಾಗಿ ಎನಿಸ್ಬೇಡ್ರಿ. ಗಂಡ ಜ್ಞಾನ ಇಲ್ಲ, ಪ್ರೇಯರ್ ಮಾಡಿ, ದೇವರೇ ನಮ್ಮ ಗಂಡನ ಸ್ವಲ್ಪ ಜ್ಞಾನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಜ್ಞಾನ ಉಳ್ಳ ಸ್ತ್ರೀ ತನ್ನ ಮನೆಯನ್ನ ಕಟ್ತಲ್ಲ. ಅದಕ್ಕೆ ಕೆಟ್ಟ ದಾರಿ ಏನಕ್ಕೆ, ಕೆಟ್ಟ ಅಭ್ಯಾಸ ಏನಕ್ಕೆ, ಕೆಟ್ಟ ಆಲೋಚನೆ ಏನಕ್ಕೆ? ಹಲ್ಲೆಲೂಯಾ. ಶಿಷ್ಟು ಪರಿಚಯ ದೊಡ್ಡಗುಬ್ಬಿಯಲ್ಲಿ. ಆ ಶಿಷ್ಟು ಗಂಡ ಸತ್ತೋಗಿ ಚಿಕ್ಕ ವಯಸ್ಸಿಗೆ ಚೋಟು ಮಕ್ಕಳು, 3 ವರ್ಷ, 2 ವರ್ಷ, 1 ವರ್ಷ, 1 ವರ್ಷಕ್ಕೆ ಒಬ್ಬೊಬ್ಬರು 3 ಮಕ್ಕಳಿದ್ದಾರೆ. ಗಂಡ ಸತ್ತೋಗ್ಬಿಟ್ಟ ಚಿಕ್ಕ ವಯಸ್ಸಿಗೆ. ಆ ಶಿಷ್ಟು ಕುಟುಂಬ ಸಾಕಬೇಕು, ನಡೆಸಬೇಕು ಗೊತ್ತಿಲ್ಲ. ಮನೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ 3 ಮಕ್ಕಳನ್ನ ಡಿಗ್ರಿ ಓದಿಸಿ ಮದುವೆನೂ ಮಾಡಿದ್ದಾರೆ. ಶಿಷ್ಟನ 1 ಮಗು ಮಾತ್ರ ಇದೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಯಾವ ತಪ್ಪು ದಾರಿಗೂ ಹೋಗದೆ ಬರೀ ಮನೆ ಕೆಲಸಗಳು, ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳಿಗೆ ಹೋಗಿ ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಓದಿಸಿ ಮದುವೆ ಮಾಡಿದೆ. ಆಕೆ ಧೈರ್ಯವಾಗಿ ಮೈಕ್ ಇಟ್ಕೊಂಡು ಸಾಕ್ಷಿ ಹೇಳ್ತಾ ಇದೆ. ಆಕೆನ ಬೆರಳು ತೋರಿಸೋ ಹಾಗೆ ಚರ್ಚಲ್ಲಿ ಯಾರು ಇಲ್ಲ. ಹಲ್ಲೆಲೂಯಾ. ಇವತ್ತು ನೀವು ಗಮನಿಸಿರಿ, ದೇವರಿಗೆ ನಾವು ಭಯ ಪಡಬೇಕು. ಹಲ್ಲೆಲೂಯಾ. ಅದಕ್ಕೆ ನೀನು ಭಯ ಪಡು ದೇವರಿಗೆ, ನೂತನ ಜೀವನಕ್ಕೆ ನಡೆಸ್ತದೆ. 2ನೇದಾಗಿ ನಾಶನದಿಂದ ನೀನು ತಪ್ಪಿಸ್ಕೋಬಹುದು. ಹಲ್ಲೆಲೂಯಾ. ಇವಾಗ ಶಿಷ್ಟು ಪಾಪದಲ್ಲಿ ಇದ್ದಿದ್ರೆ ಅವ್ರ ಮಕ್ಕಳಿಗೆ ಮದುವೆ ಮಾಡಕ್ ಆಗ್ತಾ ಇತ್ತಾ? ಡಿಗ್ರಿ ಓದ್ಸಕ್ ಆಗ್ತಾ ಇತ್ತಾ? ಆಗ್ತಾ ಇರ್ಲಿಲ್ಲ. ನೋಡು, ಒಂದು ವಿಧವೆ ಮಾಡಿದಂತ ಒಂದು ತ್ಯಾಗ, ತನ್ನ ಮಕ್ಕಳಿಗೋಸ್ಕರ ತನ್ನ ಆಸೆಗಳನ್ನ, ತನ್ನ ಶರೀರದ ಆಸೆಗಳನ್ನ, ಇಷ್ಟಗಳನ್ನ ಎಲ್ಲ ಯೋಚನೆ ಮಾಡ್ಕೊಳ್ಳೋ. ಆಕೆ ಹೆಂಗೋ ಮೇಕಪ್ ಮಾಡಿ ಆಡಂಬರವಾಗಿತ್ತು, ಎಲ್ಲ ಸಿಂಪಲ್ ಸ್ಯಾರಿ ಉಟ್ಕೊಂಡು ಸಿಂಪಲ್ ಆಗಿ ಬದುಕಿತ್ತು. ಹಲ್ಲೆಲೂಯಾ. ಪ್ರಿಯದು, ಇವಾಗ ನೋಡುವಾಗ ಮಕ್ಕಳಿಗಿಂತ ಈ ಸಿಸ್ಟೇ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾರೆ. ಯೋಚನೆ ಮಾಡ್ರಿ, ಲಿಫ್ಟಿಕ್ಕು, ಮೇಕಪ್ಪು ಎಲ್ಲ ಮಕ್ಕಳು ಪಾಪ ಹೆಂಗೋ ಇರ್ತಾರೆ. ಈ ಸಿಸ್ಟು ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಮಕ್ಕಳು, ನಾನು ಹೇಳ್ತೀನಿ ನೋಡಿ, ಪ್ಯಾರೆಂಟ್ಸ್ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ರಿ. ಯಾರೋ ಫೋನಲ್ಲಿ ಮಾತಾಡ್ತಾರೆ, ಅವ್ರ ಜೊತೆ ಎಲ್ಲ ಮಾಡಬೇಡ್ರಿ. ಅವ್ರು ಫೋನಲ್ಲಿ ಮಾತಾಡಿ ನಿಮ್ಮ ಗಂಡನ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ನಿಮ್ಮ ಗಂಡ ಸರಿಗಿಲ್ಲ, ನಿಮ್ಮ ಗಂಡ ವೇಸ್ಟು, ನಿಮ್ಮ ಗಂಡ ಅವ್ರ ಜೊತೆ ಮಾತಾಡ್ತಾರೆ, ಇವ್ರ ಜೊತೆ ಮಾತಾಡ್ತಾರೆ, ನೀನು ಮಾತಾಡಿದ್ರೆ ತಪ್ಪಾ, ನಿಮ್ಮ ಗಂಡನ ಬುದ್ಧಿ ಬರ್ಬೇಕಂದ್ರೆ ನೀವು ಹಿಂಗೆ ಮಾಡಿ ಅಂತ ಹೇಳ್ಬಾರ್ದು. ಗಂಡನಿಗೆ ಬುದ್ಧಿ ಕಲ್ಸ್ಕೊಳಕ್ ಹೋಗಿ ಇಲ್ಲಿ ನಮ್ಮ ಲೈಫ್ ಹಾಳಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ರಾಂಗ್ ಕಾಲ್ಸ್ ಡಿಲೀಟ್ ಮಾಡಬೇಡ್ರಿ. ಹಲ್ಲೆಲೂಯಾ. ಮಿಸ್ ಕಾಲ್ ಬಂತ ಡಿಲೀಟ್ ಮಾಡ್ರಿ. ಅನ್ನೋನ್ ನಂಬರ್ ಫೋನ್ ಬಂದ್ರೆ ನಾನೇ ಅಟೆಂಡ್ ಮಾಡಲ್ಲ. ಯೋಚನೆ ಮಾಡಿ, 2-3 ಸತಿ ಬಂದ್ರೇನೆ, 2-3 ಸತಿ ಬಂದಿದೆ ಅಂದ್ರೆ ಯಾರೋ ಇಂಪಾರ್ಟೆಂಟ್ ಅರ್ಥ. 1 ಸತಿ ಬಂದಿದೆ ಅಂದ್ರೆ ಯಾರಿಗೋ ಫೋನ್ ಮಾಡಕ್ ಹೋಗಿ ನನಗೆ ಬಂದಿರುತ್ತೆ. ಇವ್ರಿಗೆ ಇಷ್ಟ. ಅನ್ನೋನ್ ನಂಬರ್ ಬಂದ ತಕ್ಷಣ, ಅದೇ 10th ಓದ್ತಾ ಇದ್ದೀನಿ, ಅವನೇನಾದ್ರು ರಮೇಶ್ ಫೋನ್ ಮಾಡಿರ್ತಾನ. 2nd PUC ಓದ್ತಾ ಇದ್ದೆ, ಅವನೇನಾದ್ರು ಸುರೇಶ್ ಏನಾದ್ರು ಫೋನ್ ಮಾಡಿರ್ಬೋದಾ, ನನ್ನ ನಂಬರ್ ಯಾರಿಗಾದ್ರು ಕೊಟ್ಟಿರ್ಬೋದಾ ಅಂತ. ಈ ಅಲೇ ಲವರ್ಸ್ ಬಗ್ಗೆ ಈ ಸಿಸ್ಟರ್ಗೆ ಯೋಚನೆ. ಅವನೇನಾದ್ರು ಫೋನ್ ಮಾಡಿರ್ಬೋದು, ಅವಳೇನಾದ್ರೂ ಫೋನ್ ಮಾಡಿರ್ಬೋದು, ರೇಖಾ ಮಾಡಿರ್ಬೋದು, ಸುಶೀಲಾ ಮಾಡಿರ್ಬೋದು. ಮಿಸ್ ಕಾಲ್ ಬಂದ ತಕ್ಷಣ, ಮಿಸ್ ಕಾಲಲ್ಲೇ ಎಷ್ಟೋ ಲೈಫ್ ಮಿಸ್ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ, ವೆರಿ ಡೇಂಜರ್. ಯಾವುದು? ಮಿಸ್ಡ್ ಕಾಲ್. ಹಲ್ಲೆಲೂಯಾ. ಕೆಲವು ಮಿಸ್ ಕಾಲ್ ಇದೆ. ನಾನು ಗ್ಯಾಸ್ ಬುಕ್ ಮಾಡ್ತೀನಿ, ಗ್ಯಾಸ್ ಬುಕ್ ಮಾಡೋಕ್ಕೆ ನಾನು ಮಿಸ್ ಕಾಲ್ ಕೊಡ್ತೀನಿ. ಮಿಸ್ ಕಾಲ್ ಕೊಟ್ಟ ತಕ್ಷಣ ಗ್ಯಾಸ್ ಬುಕ್ ಆಗಿದೆ ಅಂತ SMS ಬರುತ್ತೆ. ಇದು ಯೂಸ್ಫುಲ್ ಮಿಸ್ ಕಾಲ್ ಅಲ್ಲ.
ಇನ್ನೂ ಕೆಲವು ಮಿಸ್ ಕಾಲ್ ಬರುತ್ತೆ, ನಿಮ್ಮ ಲೈಫ್ನೇ ಸ್ಪಾಯಿಲ್ ಮಾಡ್ಬಿಡ್ತದೆ. ಹಲ್ಲೆಲೂಯಾ. ಕೆಲವರು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿರ್ತಾರೆ, ನಾನು ಅದಕ್ಕೆಲ್ಲ ರೆಸ್ಪಾನ್ಸೇ ಮಾಡಲ್ಲ. ಇವ್ರು ಕಳ್ಸಿಬಿಟ್ರೆ ಸಾಕು, ಯಾರಿರ್ಬೋದು ಅಂತ ಹೇಳಿ ಟ್ರೂ ಕಲರ್ ಹುಡುಕಿ ವಾಟ್ಸಪ್ಗೆ ಹೋಗಿ ಅವ್ರ ಫೋಟೋ ಏನಾದ್ರು ಇಕ್ಕಿದ್ದಾರೆ ಅಂತ ಫೋಟೋ ನೋಡಿ ಅವ್ರು ಮಾಡಿರ್ಬೋದಾ, ಇವ್ರು ಮಾಡಿರ್ಬೋದಾ, ಊರಲ್ಲಿ ಅವನೊಬ್ಬ ನನ್ನ ಮದುವೆಯಲ್ಲಿ ಲೈನ್ ನೋಡಿದ್ದ, ಅವನೇನಾದ್ರು ಮಾಡಿರ್ತಾನ, ಅವ್ನು ನಾನು ಹಿಂದೆನೇ ಮಾಡ್ತಾ ಇದ್ದ, ಅವ್ನು ಹೇಳ್ದ ನೀನೇನೇ ಮದುವೆ ಮಾಡ್ಕೊಳ್ತೀನಿ, ಅವ್ನ ಬಿಟ್ಬಿಡು ನಿಮ್ ಗಂಡನ ಅಂತ ಹೇಳ್ತಾ, ಅವ್ನು ಏನಾದ್ರು ಮಾಡಿರ್ತಾನ. ಈ ಸಿಸ್ಟಿಗೆ ಫುಲ್ ಟೆನ್ಷನು. ಅವಾಗ ಗಂಡ ಟಕ್ಕಂತ ಎಂಟ್ರಿ ಆದ್ರೆ ಸಾಕು, ಸ್ನಾನ ಮಾಡ್ಬೇಕಾಯ್ತು, ಇಮಿಡಿಯೇಟ್ಲಿ ಬಚ್ಚಲ್ ಮನೆಗೆ, ಇಮಿಡಿಯೇಟ್ಲಿ ಕಿಚನ್ಗೆ, ಇಮಿಡಿಯೇಟ್ಲಿ ಮಕ್ಕ ತೊಳ್ಕೊಂಡು ಬಂದ್ಬಿಡೋದು. ಯಾಕಂದ್ರೆ ಗಂಡ ನೋಡಿದ್ರೆ ಯಾಕೆ ಎದುರ್ಕೊಂಡೆ, ಏನಾಗ್ತೋ, ಏನ್ ಮಾಡ್ತಾ ಇದ್ದೆ, ಫೋನಲ್ಲಿ ಏನೇನು ಹೇಳ್ತಾರೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಇಷ್ಟು ಹೋಗಿ ಮಕ್ಕ ತೊಳ್ಕೊಳ್ತಾರೆ. ಯೋಚನೆ ಮಾಡ್ಕೊಳ್ರಿ ಪ್ರಿಯದು, ಇವೆಲ್ಲ ಜೀವನ ನಿಮ್ಮನ್ನ ನಾಶನಡಿಗೆ ನಡೆಸ್ಬಿಡ್ತದೆ. ದಯಮಾಡಿ ಅಂತ ರಾಂಗ್ ಕಾಲ್ಸು, ಮಿಸ್ಡ್ ಕಾಲ್ಸು, ಅನ್ನೋನ್ ನಂಬರ್ ಇಂದ ಬರುವಂತ SMS, ಹಾಯ್ ಬಾಯ್ ಈ ತರ ಎಲ್ಲ ಕಳ್ಸ್ಕೊಡೋದಕ್ಕೆಲ್ಲ ರೆಸ್ಪಾನ್ಸೇ ಮಾಡಕ್ಕೆ ಹೋಗ್ಬಾರ್ದು. ನಾನು ಯಾವುದಕ್ಕೂ ಮಾಡಲ್ಲ. ಯಾವ್ದಾದ್ರು ಬರ್ತಾ ಇರುತ್ತೆ ಅನ್ನೋ ನಂಬರಿಂದ ಹಾಯ್ ಪಾಸ್ಟರ್ ಅಂತಾನು ಕಳ್ಸಿಬಿಡ್ತಾರೆ, ನನ್ನ ಹೆಸರು ಹಾಕಿ ಕಳ್ಸಿಬಿಡ್ತಾರೆ. ಮ್ಯಾಥ್ಯೂ ಅಂತ ಇರಲ್ಲ, ಪಾಸ್ಟರ್ ಅಂತಾನೆ ಕಳ್ಸಿ. DP ನೋಡ್ತೀನಿ, DP ನೋಡಿದ್ರೆ ಕ್ರಿಶ್ಚಿಯನ್ಸ್ದೇ ಇರುತ್ತೆ, ಆದರೂ ನಾನು ರೆಸ್ಪಾನ್ಸ್ ಮಾಡಲ್ಲ. ಯೋಚನೆ ಮಾಡ್ಕೊಳ್ರಿ ಪ್ರಿಯದು. ನಾನು ಅನ್ನೋನ್ ನಂಬರ್ಸು ಗೊತ್ತಿಲ್ದವ್ರ ಹತ್ರ ಫೋನಲ್ಲಿ ಮಾತಾಡೋಕೆ ಹೋಗೋದು ನಮ್ಗೆ ಬೇಕಾಗಿಲ್ಲ. ಹೊಸ ಜೀವನಕ್ಕೆ ಕಾಲಿಟ್ಟು ನಾಶನದಿಂದ ತಪ್ಪಿಸ್ಕೋಬೇಡ್ರಿ. ಹಲ್ಲೆಲೂಯಾ. ಯಾರು ಇಂಪಾರ್ಟೆಂಟ್ ಅವ್ರ ಹತ್ರ ಮಾತಾಡ್ರಿ. ಗಂಡ ಇಂಪಾರ್ಟೆಂಟ್ ಮಾತಾಡ್ರಿ, ಹೆಂಡತಿ ಇಂಪಾರ್ಟೆಂಟ್ ಮಾತಾಡಿ, ಮಕ್ಕಳು ಇಂಪಾರ್ಟೆಂಟ್ ಮಾತಾಡಿ. ಈ ನಿಮ್ಮ 4 ಜನರಿಗಿಂತ ಇನ್ನು 3ನೇ ಪರ್ಸನ್ ಏನಕ್ಕೆ ನಮ್ಗೆ? ಹಲ್ಲೆಲೂಯಾ. ನಮ್ಮ ಲೈಫಲ್ಲಿ ನೋಡಿ 3ನೇ ಪರ್ಸನ್ ಯಾರು ಇರ್ಬೇಕು ಗೊತ್ತಾ? ದೇವರೇ ಇರ್ಬೇಕು ಅಲ್ಲ. ಕೆಲವು ಸಿಸ್ಟರ್ಸ್ ಎಲ್ಲ ಜಡೆ ಹಾಕೊಂಡಿರ್ತಾರೆ, ಜಡೆ ಹಾಕೊಂಡು ಕೆಲವರು ಜಡೆ ಹಾಕೊಂಡ್ರೆ 3 ತಗೊಂಡೆ ಜಡೆ ಹಾಕ್ತಾರಲ್ಲ, ಆದ್ರೆ ಕಣ್ಣು ಕಾಣೋದು 2. ಮತ್ತೆ 3ನೇದು ಎಲ್ಲೋಯ್ತು? ಮೂರನೇದು ಇಲ್ಲ ಅಂದ್ರೆ ಜಡೆ ಸ್ಟ್ರಾಂಗ್ ಇರಲ್ಲ, ಹೌದಾ ಇಲ್ವಾ? 3 ತಗೊಂಡು ಜಡೆನ ಹಾಕ್ತಾರೆ, ಆದ್ರೆ ಕಾಣಿಸೋದೆ 2. ಮತ್ತೆ 3ನೇದೆಲ್ಲ ಹೋಯ್ತು? ಆ 3ನೇದೇ ನಮ್ಮ ಯೇಸು ಸ್ವಾಮಿ ಆಗಿರ್ಬೇಕು. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ 3ನೇದು ಜೀಸಸ್ ಆಗಿರ್ಬೇಕು, ಮನುಷ್ಯ ಆಗಿರ್ಬಾರ್ದು. ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಲೈಫಲ್ಲಿ 3rd ಪರ್ಸನ್ ಬರಬಾರ್ದು. ನೋ ಎಂಟ್ರಿ. ನಮ್ಮ ಫ್ಯಾಮಿಲಿಗಾಗ್ಲಿ ನನ್ನ ಲೈಫ್ಗಾಗ್ಲಿ 3ನೇ ಪರ್ಸನ್ ಇಲ್ಲ. ಹಲ್ಲೆಲೂಯಾ. ಯಾವತ್ತು 3rd ಪಾರ್ಟಿನ ಎಂಟ್ರಿ ಮಾಡಬೇಡ. ಆ 3rd ಪಾರ್ಟಿ ಯಾರಾಗಿರ್ಬೇಕಾದ್ರೆ ಜೀಸಸ್ ಆಗಿರ್ಬೇಕು. ಯಾರಾಗಿರ್ಲಿ? ಜೀಸಸ್. ಎಂತ ಫ್ರೆಂಡ್ ಆಗಿರ್ಲಿ, ಮನೆವರೆಗೂ ಬರಬಾರ್ದು. ಯೋಚನೆ ಮಾಡ್ಕೊಳ್ರಿ. ಕೆಲವರು ಬ್ರದರ್ಸ್ ಫ್ರೆಂಡ್ಸ್ನೆಲ್ಲ ಮನೆಗೆ ಕರ್ಕೊಂಡ್ಬರ್ತಾರೆ, ಇದೋ ನಮ್ಮ ವೈಫು, ಇದೋ ನಮ್ಮ ಚಿಲ್ಡ್ರನ್ಸ್ ಅಂತ ಹೇಳಿರ್ತಾರೆ. ಯೋಚನೆ ಮಾಡ್ಕೊಳ್ರಿ. ಒಂದು 3 ಸತಿ ಬರ್ತಾರೆ, 4ನೇ ಸತಿ ಸಿಸ್ಟರ್ ನಂಬರ್ ಇಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಮತ್ತೆ ನೋಡಿದ್ರೆ ಸಿಸ್ಟರ್ಗೆ ಫೋನ್ ಮಾಡ್ತಾ ಇರ್ತಾನೆ. ಅಲ್ಲಿ ಮೊಬೈಲ್ ಮಡಗಿರ್ತಾರೆ, ಬ್ರದರ್ ನೋಡ್ತಾರೆ, ಯಾರ ನಂಬರ್ ಇದು? ವೈಫ್ ಬರ್ತಾ ಅನ್ನೋನ್ ನಂಬರು ಅಂತ ಇವ್ರ ಮೊಬೈಲ್ ಟಕ್ ಟಕ್ ಟೈಪ್ ಮಾಡ್ತಾರೆ. ನೋಡಿದ್ರೆ ವೆಂಕಟೇಶ. ಈ ವೆಂಕಟೇಶ್ ಇವನು ಯಾಕೆ ನಮ್ಮ ಎಂತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ ಅಂತ ಬಿಟ್ಬಿಡ್ತಾರೆ. ಫ್ರೆಂಡ್ ಆ ಬ್ರದರ್ಗೆ ಮಲಗಿದ್ದಾಗ ಯೋಚನೆ ಎಲ್ಲ, ನನಗೆ ಫೋನ್ ಮಾಡ್ತಾ ಇಲ್ಲ ವೆಂಕಟೇಶ, ಇವಳಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನನಗೆ ತಾನೇ ಫೋನ್ ಮಾಡಬೇಕಾಗಿತ್ತು. ಇವರು 8 ಗಂಟೆವರೆಗೂ ಜೊತೆಯಲ್ಲೇ ಇರ್ತದೆ. ಇವಾಗವರೆಗೂ ಜೊತೆಯಲ್ಲೇ ಇದ್ನಲ್ಲ ವೆಂಕಟೇಶ, ಮನೆಗೆ ಬಂದ ತಕ್ಷಣ ನನಗೆ ತಾನೇ ಫೋನ್ ಮಾಡಬೇಕು, ನಮ್ಮ ಎಂತಿಗೆ ಯಾಕೆ ಫೋನ್ ಮಾಡಿದ್ರೆ? ಪಾಪ ಬ್ರದರ್ಗೆ ತುಂಬ ಯೋಚನೆ ಮಾಡಿ ಮಾಡಿ BP, ಶುಗರು, ಥೈರಾಯ್ಡು ಎಲ್ಲ ಕಾಯಿಲೆ ಬಂದಿದೆ. ಯಾರಿಂದ? ಪಾಪ ಆ ಸಿಸ್ಟ್ರಿಂದ. ಎಂತಿಗೆ ಬಂದಿರೋ ಒಂದು ಫೋನ್ ಕಾಲು ಆ ಸಿಸ್ಟರ್ ಬ್ರದರ್ಗೆ ಫುಲ್ ಪೇಷೆಂಟ್ ಆಗ್ತದೆ. ಅವ್ರ ಫ್ಯಾಮಿಲಿ ಎಲ್ಲ ಯಾಕೆ ಇವ್ನು ಚೆನ್ನಾಗೇ ಇದ್ದ, ಹಿಂಗಾದ ಅಂದ್ರೆ ಪಾಪ ಎಂತಿದೆ, ತುಂಬ ಚಿಂತೆ ಆಗುತ್ತೆ. ಹಲ್ಲೆಲೂಯಾ. ತುಂಬಾ ಡೇಂಜರ್. ಬಹಳಷ್ಟು ನೀವು ಗಮನಿಸ್ರಿ. ಒಂದು ವಿಷಯ ಹೇಳ್ತೀನಿ ನೋಡ್ರಿ, ಎಂತಿಗೆ ಗಂಡನ ಮೇಲೆ ಅನುಮಾನ ಬಂದ್ರೆ ಜಗಳದಲ್ಲೇ ಕ್ಲಿಯರ್ ಆಗುತ್ತೆ. ಗಂಡನಿಗೆ ಏನಾದ್ರೂ ಅನುಮಾನ ಬಂದ್ರೆ ಸಾಯೋವರೆಗೂ ಹೋಗಲ್ಲ, ಸಾಯೋವರೆಗೂ ಜಗಳ. ಎಂತಿಗೆ ಅನುಮಾನ ಬಂದ್ರೆ ಜಗಳ ಆಡಿ ಸೈಲೆಂಟ್ ಆಗ್ಬಿಡ್ಬೋದು. ಹಲ್ಲೆಲೂಯಾ. ಯೋಚನೆ ಮಾಡಿ. ಅದರಿಂದ ಜ್ಞಾನವುಳ್ಳ ಸ್ತ್ರೀ ತನ್ನ ಮನೆಯನ್ನ ಕಟ್ತಾಳೆ. ಹಲ್ಲೆಲೂಯಾ. ಪ್ರೀತು ಗಂಡ 4-5 ಜೈಲಿಗೆ ಹೋಗ್ಬಿಟ್ಟು ಬಂದ್ಬಿಡ್ತಾನೆ, ಮತ್ತೆ ಬಂದು ಚಾ ಕುಡ್ಕೊಂಡು ನಮಸ್ಕಾರ ಸಾರ್ ಅನ್ಕೊಂಡಿರ್ತಾನೆ. ಎಂತಿ ಜೈಲ್ಗಲ್ಲ, ರೋಡ್ ಬಂದ್ರೇನು ಪ್ರಾಬ್ಲಮ್. ಹಲ್ಲೆಲೂಯಾ. ಅದಕ್ಕೆ ಹೆಂಗಸರು ಬಹಳಷ್ಟು ಲೈಫ್ನ ಭದ್ರವಾಗಿ ಇಟ್ಕೊಳ್ರಿ. ಸೈತಾನ್ ಇವತ್ತು ಅನೇಕ ಹೆಂಗಸರನ್ನ ಯಾಮಾರಿಸ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಕೆಲಸ ಇದೆ, ಸಂಬಳ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ತೋರಿಸ್ಬಿಟ್ಟು ಅವನು ಬೇಕಾಗಿಲ್ಲ, ಗಂಡ ಬೇಕಾಗಿಲ್ಲ, ನಿನ್ಗೆ ಯಾರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನೀನ್ ಬದುಕ್ಬಿಡ್ತೀಯ ಅಂತ ಹೇಳ್ಕೊಟ್ಟು ಸೈತಾನ್ ಲಾಸ್ಟ್ಗೆ ಹೆಂಗಸರನ್ನ ರೋಡ್ಗೆ ತಂದ್ಬಿಡ್ತಾನೆ. ನಾನು ಸಿಸ್ಟರ್ಸ್ ನೀವು ಚೆನ್ನಾಗಿ ಗಮನಿಸ್ರಿ. ಗಂಡನೂ ಬೇಕು, ಮಕ್ಕಳು ಬೇಕು, ಮನೆಯೂ ಬೇಕು, ಅಪ್ಪ ಅಮ್ಮನೂ ಬೇಕು, ಎಲ್ಲರೂ ಬೇಕು. ವಿ ನೀಡ್ ಫ್ಯಾಮಿಲಿ. ಆ ಫ್ಯಾಮಿಲಿನ ಬಿಟ್ಟು 3rd ಪರ್ಸನ್ ಬೇಕಾಗಿಲ್ಲ.
ಥರ್ಡ್ ಪರ್ಸನ್ ಔಟ್ ಅಂತ ಹೇಳುವಾಗ ದೇವರು ನಿಮ್ಮ ಫ್ಯಾಮಿಲಿನ ಬ್ಲೆಸ್ ಮಾಡ್ತಾರೆ, ನಾಶನದಿಂದ ತಪ್ಪಿಸ್ಕೊಳ್ತೀರಾ. ಹಲ್ಲೆಲೂಯಾ. ಮಾನಸಾಂತರ ಪಟ್ರೆ ನಾಶನ ತಪ್ಪಿಸ್ಕೊಬಿಡ್ತೀರಾ. ನಾನ್ ಚೇಂಜ್ ಆಗಲ್ಲ, ನಾನ್ ಮಾತಾಡೋದೆ ಏನಿವಾಗ ವೆಂಕಟೇಶ್ ಹತ್ರ ಮಾತಾಡ್ತೀನಿ, ಮಾದೇಶ್ ಹತ್ರನೂ ಮಾತಾಡ್ತೀನಿ, ಸುರೇಶ್ ಹತ್ರನೂ ಮಾತಾಡ್ತೀನಿ, ಸೋಮೇಶ್ ಹತ್ರನೂ ಮಾತಾಡ್ತೀನಿ. ಏನ್ ಮಾಡ್ತೀವಿ ಮಾಡ್ಕೋ, ಹೋಗ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ, ಹೋಗಿ ನಮ್ಮ ಅಪ್ಪನಿಗೆ ಹೇಳ್ತೀಯಾ, ಹೇಳ್ಕೋದು. ನಾನು ಯಾರಿಗೂ ಎದುರಲ್ಲ. ಇದು ಇಂಥವ್ಳನ್ನ ಏನ್ ಮಾಡೋಣ ಹೇಳಿ, ಅಷ್ಟೇ ನಾಶನೇ ಅವ್ರಿಗೆ. ಹಲ್ಲೆಲೂಯಾ. ಪ್ರಿಯ ದೇವರುಗಳೇ, ಈಗ ಗಂಡನ ಜೊತೆ ಜೀವನ ಮಾಡಕ್ ಆಗದೆ ಇರೋಳು ಯಾರೋ ಒಬ್ಬನ ಜೊತೆ ಮಾತಾಡ್ಕೊಂಡ ತಕ್ಷಣ ಜೀವನ ಆಗ್ಬಿಡ್ತದ? ಹಲ್ಲೆಲೂಯಾ. ಪ್ರಿಯ ದೇವರುಗಳೇ, ನೀವು ಬಹಳಷ್ಟು ಯೋಚನೆ ಮಾಡ್ರಿ, ನಾಶನದಿಂದ ತಪ್ಪಿಸ್ಕೊಳ್ರಿ. ಬೇಡ, ಪಾಪವು ಕೊಡುವ ಸಂಬಳ ಮರಣ. ಹಲ್ಲೆಲೂಯಾ. ಇನ್ನು ಕೆಲವರು ವೇಸ್ಟ್ ಆಗಿರ್ತಾರೆ, ಸುಮ್ಮನೆ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಎಲ್ಲ ನಂಬರ್ಗೂ ಹಾಯ್ ಹಾಯ್. ಯಾವಾಗ ನೈಟು 2 o'clockಗೆ ಹಾಯ್ ಅಂತ SMS ಕಳಿಸಿರ್ತಾರೆ ಆ ಹುಡುಗಿಗೆ. ಆ ಹುಡುಗಿ ನೈಟಲ್ಲಿ ನೋಡಿ ಹಿಂಗೆ ನಡಕ್ತಾ ಇರ್ತಾನೆ, ಇವನೇನು ಮೆಸೇಜ್ ಮಾಡ್ಬಿಟ್ಟಿದ್ದಾನೆ, 11 ಗಂಟೆ 12 ಗಂಟೆ 1 ಗಂಟೆ ಆಗ್ಬಿಟ್ಟಿದೆ. ಯೋಚನೆ ಎಲ್ಲ ಗೊತ್ತಾಗ್ಬಿಟ್ರೆ ಏನ್ ಮಾಡೋ, ನೈಟ್ ನಡಕ್ತಾ ಇದೆ ಅಂದ್ರೆ ಅರ್ಥ ಏನೋ, ಅಲ್ಲಿ ಏನೋ ಕೆಟ್ಟದ್ದು ನಡೀತಾ ಇದೆ. ಆ ಭಯ ಬಂದ್ಬಿಟ್ಟಿದೆ. ಬೇಡ, ಯಾರಿಗೂ SMS ಹಾಯ್ ಕಳ್ಸ್ಕೊಡೋದು ಬೇಡ, ಹೋಯ್ ಅಂತ ಕಳ್ಸ್ಕೊಡೋದು ಬೇಡ. ಹಲ್ಲೆಲೂಯಾ. ಯಾರಿಗೆ ಭಯ ಪಡ್ರಿ? ದೇವರಿಗೆ ಭಯ ಪಡ್ರಿ. ದೇವರಿಗೆ ಭಯ ಪಟ್ರೆ ದೇವರು ನಾಶನದಿಂದ ನಿಮ್ಮನ್ನು ತಪ್ಪಿಸ್ತಾರೆ. ದೇವರಿಗೆ ಹಲ್ಲೆಲೂಯಾ. ಅದಕ್ಕೆ ನಾಶನದಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಯೇಸು ಸ್ವಾಮಿ ನಿನ್ನ ಹತ್ರ ಬರ್ತಾ ಇದ್ದಾರೆ. ಬಾ ಮಗನೇ, ಬಾ ಮಗಳೇ, ಬೇಡ ಪಾಪ, ಆ ಕೆಟ್ಟತನ ಬೇಡ, ನಾನು ನಿನ್ನ ಕಾಪಾಡ್ತೀನಿ, ನಾನು ನಿನ್ನ ನಡೆಸ್ತೀನಿ. ನಾಳೆ ನಿನಗೆ ಅದು ಶಾಪವಾಗ್ತದೆ, ಅದು ನಿನ್ನ ಸುಟ್ಟಾಗ್ತಾ ಇದೆ, ನೀನ್ ನಾಶವಾಗಿ ಹೋಗ್ತೀಯಾ, ನೀನ್ ಸತ್ತೋಗ್ತೀಯಾ, ನಾನು ನಿನಗೆ ಜೀವ ಕೊಡ್ತೀನಿ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ನೀನು ಬಂದ್ರೆ ಇವತ್ತಿಗೂ ನಿತ್ಯ ಜೀವ, ಪರಲೋಕದ ಆಶೀರ್ವಾದಗಳು ನಿನಗೆ ಉಂಟು. ಹಲ್ಲೆಲೂಯಾ. ಮತ್ತೆ 3ನೇದಾಗಿ ಓದೋಣ ಬನ್ನಿ. ಲೋಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿಳ್ಕೊಳ್ಳುವ ವಿಷಯದಲ್ಲಿ ದೇವರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. 3ನೇದಾಗಿ, ಮಾನಸಾಂತರ ಪಟ್ರೆ ಸಂತೋಷ ಬರುತ್ತೆ. ಏನ್ ಬರುತ್ತೆ? ಸಂತೋಷ ಬರುತ್ತೆ. ಹಲ್ಲೆಲೂಯಾ. ಸಂತೋಷ ಅಂದ್ರೆ ಯಾವುದು ಹುಡುಗ ಅಲ್ಲ, ಮತ್ತೆ ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಹುಡುಗ ಅಲ್ಲ, ಸಂತೋಷ, ಲೈಫಲ್ಲಿ ಹ್ಯಾಪಿನೆಸ್, ಜಾಯ್. ಯೋಚನೆ ಮಾಡ್ಕೊಳ್ರಿ, ಆನಂದ, ಹರ್ಷ. ಪ್ರಿಯ ದೇವರುಗಳೇ, ಇವೆಲ್ಲ ಎಲ್ಲಿಂದ ಬರ್ತದೆ ಅಂದ್ರೆ ದೇವರ ಕಡೆಯಿಂದ ಬರ್ತದೆ. ನೋಡಿ, ಎಲ್ಲಾರ ಹತ್ರ ನಗೋದು ಬೇರೆ, ನೀವೊಬ್ಬರೇ ಇದ್ದಾಗ ನಗೋದೇ ಬೇರೆ. ಹಲ್ಲೆಲೂಯಾ. ನೀವೊಬ್ಬರೇ ಇದ್ದಾಗ ನಗಿತಾ ಇದ್ದೀರಾ? ಎಲ್ಲರ ಎದುರಿಗೆ ನಗೋದು ತುಂಬಾ ಈಸಿ, ಕಾಮಿಡಿ ಮಾಡ್ಕೊಂಡು ಜೋಕ್ ಮಾಡ್ಕೊಂಡು ನಗೋದು ಈಸಿ. ಯೋಚನೆ ಮಾಡಿ. ಆದ್ರೆ ನೀನು ಒಬ್ಬಳೇ ಇದ್ದಾಗ ನಗಿತಾ ಇದ್ದೀರಾ, ಸಂತೋಷವಾಗಿದ್ದೀರಾ? ಹೋಗ್ಲಿ, ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ ನಿಮಗೆ, ಊಟ ತಿಂತಾ ಇದ್ದೀರಾ, ಖುಷಿಗೆ ತಿಂತಾ ಇದ್ದೀರಾ, ಹೊಟ್ಟೆ ತುಂಬ್ತಾ ಇದೆಯಾ? ಯೋಚನೆ ಮಾಡಿ. ಯಾಕೆ ಇವೆಲ್ಲ ನಡೀತಾ ಇದೆ? ಯಾಕೆ ನಿದ್ದೆ ಬರ್ತಾ ಇಲ್ಲ? ಯಾಕೆ ಊಟ ಸರಿಯಾಗಿ ಸೇರ್ತಾ ಇಲ್ಲ? ಅಂದ್ರೆ ಯಾವುದೋ ಪಾಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ, ನಿಮ್ಮ ಸಂತೋಷವನ್ನ ಹಾಳು ಮಾಡ್ತಾ ಇದೆ. ಸಂತೋಷವಾಗಿಲ್ಲ ಅಂದ್ರೆ ನಿಮ್ ಕಾಯಿಲೆಗಳು ಬರ್ತದೆ, ಕಿಡ್ನಿ ಮೇಲೆ, ಲಿವರ್ ಮೇಲೆ, ಎಲ್ಲ ನರಗಳ ಮೇಲೆ ಡ್ಯಾಮೇಜ್ ಮಾಡ್ತದೆ. ಐಸ್ ವೆರಿ ಡೇಂಜರ್. ನೀವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ಓದುವಾಗ ಅಲ್ಲಿ 8-9ರಲ್ಲಿ ಬರೆದಿದೆ, ನೀನೇ ಬುದ್ಧಿವಂತನಿಗೆ ಎಂದೆನಿಸದೆ ಕೆಟ್ಟದನ್ನ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಸಿಗ್ತದೆ. ಕೆಟ್ಟದನ್ನ ಬಿಟ್ಬಿಟ್ರೆ ನಿನ್ನ ದೇಹ ಆರೋಗ್ಯವಾಗಿರುತ್ತೆ, ನಿನ್ನ ಮೂಳೆಗಳಿಗೂ ಶಕ್ತಿ ಬರುತ್ತೆ. ಈ ಮೂಳೆಗಳಿಗೆ ಶಕ್ತಿ ಎಲ್ಲಿ ಹೋಗುತ್ತೆ ಅಂದ್ರೆ ನೀನು ಮಾಡೋ ಪಾಪದಿಂದ. ಎಷ್ಟೋ ಜನ ICU ವಾರ್ಡಲ್ಲಿ ಇದ್ದಾಗ ಅವರು ಹೇಳಿದ್ದಾರೆ, ಫಸ್ಟ್ ಒಂದು ವಿಷಯ ನಿಮ್ಮ ಹತ್ರ ಹೇಳಿಲ್ಲ. ಏನ್ ಸಿಸ್ಟರ್, ಏನ್ ಬ್ರದರ್ ಹೇಳಿ ಅಂದ್ರೆ, ಫಸ್ಟ್ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಅನಿಸ್ತು. ಎಷ್ಟೋ ಸಾರಿ ನಿಮ್ಮ ಮೆಸೇಜಲ್ಲಿ ನಿಮ್ಮ ಮಾತನ್ನ ಕೇಳಿಲ್ಲ. ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ರಿಲೇಷನು, ಅವ್ರು ಹೇಳ್ದಂಗೆ ನಾನು ಕೇಳಿದೆ. ನೀವು ಮೆಸೇಜಲ್ಲಿ ಹೇಳೋದು ಏನು ನಾನು ಕೇಳಲೇ ಇಲ್ಲ. ಫಸ್ಟ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಇಷ್ಟವಾಗಿ ನಾನು ಮಾಡಿದೆ. ನನ್ನ ಲೈಫ್ ಇವತ್ತು ನಾಶ ಹೋಗುತ್ತೆ. ನಾನು ನರಕಕ್ಕೆ ಹೋಗೋಕ್ಕೆ ಕಾರಣ ನಾನೇ ಅಂತ ಅವ್ರ ತಪ್ಪನ್ನು ಒಪ್ಕೊಂಡ ಮೇಲೆ ನಾನು ಹೇಳಿದೆ, ಇವಾಗಲೂ ಕಾಲ ಮಿಂಚಿಲ್ಲ, ಇವಾಗಲೂ ಪ್ರೇಯರ್ ಮಾಡಿ, ಪಶ್ಚಾತ್ತಾಪ ಪಡ್ರಿ, ಮಾನಸಾಂತರ ಪಡ್ರಿ. ಇನ್ನು ಮೇಲೆ ಯಾರ ಮಾತು ಕೇಳಬೇಡ್ರಿ. ನಿಮ್ಮ ಆತ್ಮ ನೀವೇ ಕೊನೆ. ನರಕಕ್ಕೆ ಹೋದ್ಮೇಲೆ ಯಾರು ನಿಮ್ಮನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ನಿಮ್ಮ ತಮ್ಮ, ಅಣ್ಣ, ತಮ್ಮ ಯಾರು ನಿಮ್ಮನ್ನ ಕಾಪಾಡಲ್ಲ. ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಯಾರಿಗೋಸ್ಕರ ಯಾರು ಬದುಕಬೇಡ್ರಿ. ಪೌಲ ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಿಸ್ಕೊಂಡು ಲೋಕದ ಪಾಲಿಗೆ ನಾನು ಸತ್ತು ಹೋದೆ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಯೇಸು ಸ್ವಾಮಿಗೋಸ್ಕರ ಬದುಕಕ್ಕೆ ಟ್ರೈ ಮಾಡಿ.
ಯಾಕೆ ಅಣ್ಣ ತಮ್ಮ ಅವ್ರವ್ರ ಸಂತೋಷಕ್ಕೋಸ್ಕರ ಒಳಗಡೆ ನಿಮ್ಮನ್ನ ಯಾಮಾರಿಸಿ ಅವ್ರವ್ರ ಸಂತೋಷ ಪಡ್ಕೊಳ್ತಾ ಇದಾರೆ, ನಿನ್ಗೆ ಗೊತ್ತಾಗ್ತಾ ಇಲ್ಲ. ಅಕ್ಕ ನಾನು ತುಂಬಾ ಕಷ್ಟದಲ್ಲಿ ಅಕ್ಕ, ನಾನು ಫೈನಾನ್ಸ್ ಪ್ರಾಬ್ಲಮ್ ಅಂತ ಹೇಳಿ ನಿನ್ನ ಹತ್ರ ದುಡ್ಡು ಇಸ್ಕೊಳ್ತಾನೆ, ನೀನ್ ಕೊಡು 10,000 ರೂಪಾಯಿ ತಗೊಂಡೋಗಿ ಬಡ್ಡಿ ಕೊಡ್ತಾರೆ. ಅಣ್ಣ ತಂಗಿ, ನಾನು ಹಂಗೆ ತಂಗಿ ಹಿಂಗೆ ತಂಗಿ, ನನ್ ಕಾಸೇ ಇಲ್ಲ ತಂಗಿ, ಒಂದು 5,000 ರೂಪಾಯಿ ಕೊಟ್ಬಿಟ್ರೆ ನನ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಅಣ್ಣ, ಯಾರಿಗೂ ಹೇಳ್ಬೇಡ, 5,000 ರೂಪಾಯಿ ಸೇವ್ ಮಾಡಿದ್ದೆ, ನೀನು ಚೆನ್ನಾಗಿರೋ, ಮಮ್ಮಿ ಡ್ಯಾಡಿ ಗೊತ್ತಾಗ ಪ್ರಾಬ್ಲಮ್ ಆಗುತ್ತೆ ಅಂತ 5,000 ಈ ಹುಡುಗಿ ಕೊಟ್ಟೆ. ಪಾಪ ಕೂಡ್ ಸಿಕ್ಕಿರೋ ದುಡ್ಡು ಕೊಟ್ರೆ ಇವ್ನು ಎತ್ಕೊಂಡು ಹೋಗಿ ಆ ಹುಡುಗಿಗೆ ಕೊಟ್ಬಿಟ್ಟು ಊರೆಲ್ಲ ರೌಂಡ್ ಹೊಡಿಸಿ ಬಿರಿಯಾನಿ ತಿಂದು ಎಂಜಾಯ್ ಮಾಡ್ತಾ ಇದ್ದಾನೆ ಆ ಹುಡುಗಿ ಜೊತೆ. ಅವ್ಳಿಗೆ ಹೇಳ್ತದೆ, ಇವನ ಹತ್ರ ಎಷ್ಟು ದುಡ್ಡು ಇರ್ಬೋದು, ನನ್ಗೆ 5,000 ರೂಪಾಯಿ ಕೊಟ್ಟು ನೋಡ್ಕೊಳ್ತಾನಂದ್ರೆ ಮದುವೆ ಆದ್ರೂ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ಈ ಹುಡುಗಿ ನಂಬ್ತಾ ಇದೆ. ಈ ಹುಡುಗಿ ದೊಡ್ಡ ಮೂರ್ಖಳು. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿ, ನಿಮ್ಮನ್ನ ಯಾಮಾರ್ಸಕ್ಕೆ ನಿಮ್ಮ ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಯಾರು ಬೇಕಾದ್ರೆ ನಿನ್ನ ಯಾಮಾರಿಸ್ಬೋದು. ನೀನು ಬಹಳಷ್ಟು ಹುಷಾರಾಗಿರ್ಬೋದು. ಹಲ್ಲೆಲೂಯಾ. ಅಂಥವ್ರಿಗೆ ನೀನು ದುಡ್ಡು ಕೊಟ್ಟು ಅಂಥವ್ರಿಗೆ ನೀನು ಸಹಾಯ ಮಾಡಿದ್ರೆ ನಿನ್ನ ಆತ್ಮ ನರಕಕ್ಕೆ ಹೋಗಕ್ಕೆ ನೀನೇ ಕಾರಣ ಆಗಿರ್ತಿ. ಅವಾಗ ದೇವರ ಹತ್ರ ನೀನು ಹೋಗಿ, ದೇವರೇ ನಾನು ಬರ್ತೀನಪ್ಪ ನಿನ್ನ ರಾಜ್ಯಕ್ಕೆ ಅಂದಾಗ ದೇವ್ರು ಸೇರಿಸ್ಕೊಳಲ್ಲ. ನೀವು ಅನ್ಕೊಂಡಾಗೆ ನರಕ ಈಸಿ ಅಲ್ಲ. ಇಟ್ ಈಸ್ ವೆರಿ ಕ್ರಿಟಿಕಲ್. ನಾನು ಅದಕ್ಕೆ ಐ ವೋಂಟ್ ಬಿಲೀವ್ ಎನಿವನ್. ನಾನು ಯಾರನ್ನೂ ನಂಬಕ್ ಹೋಗಲ್ಲ. ನಾನು ಸತ್ತೋರನ್ನು ನನ್ನ ದೇವ್ರ ರಾಜ್ಯ ಹೋಗ್ಬೇಕು, ಆ ಮಕ್ಕಳನ್ನ ದೇವರಲ್ಲಿ ಬೆಳೆಸ್ತೀನಿ ನಾನು. ಯಾಕಂದ್ರೆ ನಮಗೆ ಹೆವೆನ್ ಬೇಕು, ಪರಲೋಕ ರಾಜ್ಯ ಬೇಕು. ಅದಕ್ಕೋಸ್ಕರ ದೇವರನ್ನ ನಂಬಬೇಕು. ಯೋಚನೆ ಮಾಡ್ಕೊಳ್ರಿ, ತಮ್ಮನಿಗೋಸ್ಕರ, ಅಣ್ಣನಿಗೋಸ್ಕರ, ಅಕ್ಕನಿಗೋಸ್ಕರ, ಕುಟುಂಬಕ್ಕೋಸ್ಕರ ದೇವರಿಗೆ ವಿರುದ್ಧವಾಗಿ ಪಾಪದಲ್ಲಿ ಹೋಗ್ತೀಯಾ? ಅವ್ರಿಗೋಸ್ಕರ ಕೆಟ್ಟ ಕೆಲಸ ನೀನು ಮಾಡಬೇಕಾ? ಹಲ್ಲೆಲೂಯಾ. ಪ್ರಿಯದವರಿಗೆ, ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೆಟ್ಟ ದಾರಿಯನ್ನು ಹಿಡಿದಿದ್ದಾರೆ, ಆದ್ರೆ ಮಕ್ಕಳಿಗೆ ನೋಡಿದ್ರೆ ಆಶೀರ್ವಾದನೇ ಇಲ್ಲ. ಯೋಚನೆ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಒಂದು ತಂದೆ ಮಗನಿಗೆ ಗೊತ್ತಿಲ್ಲದೆ ರೌಡಿಸಮ್ ಕಲ್ತನ ಮಾಡ್ಕೊಂಡು ಕುಟುಂಬದಲ್ಲಿ ಡಿಗ್ರಿ ಮಗನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಿದ. ಪ್ರಿಯದವರಿಗೆ ಏನು ಪ್ರಯೋಜನ ಬಂತು? ಮಗನಿಗೊಂದು ದಿವಸ ಗೊತ್ತಾಗ್ಬಿಟ್ಟು ಅಪ್ಪನ ಚೀತು ಅಂತ ಹೋಗಿತಾ ಇದ್ದಾನೆ. ನೀನು ಒಂದು ಅಪ್ಪನ ಸಾಯ್ಬೇಕಾಗಿತ್ತು. ಇಂಥ ದುಡ್ಡಲ್ಲಿ ನನ್ನ ಸಾಕಿ ನಾನು ಓದಿದ್ದೀನ, ನನ್ನ ಸರ್ಟಿಫಿಕೇಟ್ ಎಲ್ಲ ಅರ್ಧಾಕ್ಬೇಕು ಅಂತ ಮಗ ಕಿರ್ಚಾಡ್ತಾ ಇದ್ದಾನೆ. ಯಾಕಂದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರು. ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾನೆ, ಇಲ್ಲ ಒಬ್ಬ ಕಲ್ಲ ಇದ್ದಾನೆ, ರೌಡಿ ಇದ್ದಾನೆ, ಯಾರಿಗೂ ಗೊತ್ತಿಲ್ಲ ಅಂತ. ಯಾರು ಅಂತ ನೋಡೋ ಫೋಟೋ ಅವ್ರ ಅಪ್ಪನ ತೋರಿಸ್ತಾ ಇದ್ದಾರೆ. ಅವ್ನು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಇಂಥ ಅಪ್ಪನ ನನಗೆ ಇಂಥ ದುಡ್ಡಲ್ಲಿ ಸಾಕದನ. ಪ್ರಿಯದ, ಎಷ್ಟೋ ಮಕ್ಕಳು ವ್ಯಭಿಚಾರ ಮಾಡಿ ಮಕ್ಕಳನ್ನ ಸಾಕಿದ್ದಾರೆ. ಅಮ್ಮ, ನೀನು ವ್ಯಭಿಚಾರ ಮಾಡಿ ನನ್ನ ಸಾಕಿದ್ಯಾ? ಇಂಥ ದುಡ್ಡಲ್ಲಿ ನಾನು ಬೆಳೆದಿದ್ದೀನ? ನನಗೆ ನಾಚಿಕೆ ಆಗ್ತಾ ಇದೆ. ಪ್ರಿಯದ ಮಗುವೆ, ಕೆಟ್ಟ ಕುಟುಂಬ ಬದುಕೋದನ್ನ ನೋಡ್ಬೇಡ್ರಿ, ಜೀವನವನ್ನ ನೋಡ್ರಿ. ನಾನು ಹೇಳ್ತೀನಿ, ದುಡ್ಡಕ್ಕಿಂತ ಜೀವನ ಇಂಪಾರ್ಟೆಂಟ್. ಬದುಕೋದೇ ಇಂಪಾರ್ಟೆಂಟ್. ಬದುಕೋದು ಚೆನ್ನಾಗಿ ಬದುಕಿರಿ. ಗಂಜಿ ಕುಡಿದ್ರು ಪರವಾಗಿಲ್ರಿ, ಕೂಲಿ ಕೆಲಸ ಮಾಡೋಣ. ಒಳ್ಳೆ ಹೈ ಎಜುಕೇಶನ್ ಕೊಟ್ಟಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಗೌರ್ಮೆಂಟ್ ಇದೆ, ಓದ್ಸೋಣ. ಅದು ಕೆಟ್ಟ ದಾರಿಗೆ ಓದಿಸಿ ಮಕ್ಕಳನ್ನ ಓದಿಸಿ ನಾಳೆ ಚೀಫ್ ಆಗ್ಬೇಡ್ರಿ. ಅಪ್ಪ ಅಮ್ಮ ಅವರು ಇವರು ಹೇಳಿದ್ರಂತ ದೇವರಿಗೆ ವಿರುದ್ಧವಾದ ದಾರಿಗೆ ಹೋಗ್ಬಿಟ್ರು. ಯೋಚನೆ ಮಾಡ್ಕೊಳ್ರಿ, ಆ ಪೂಜೆಗೆ ಈ ಪೂಜೆಗೆ ಅದಕ್ಕೆ ಇದಕ್ಕೆ ಅವ್ರು ಕರೆದ್ರು ಬೇಜಾರು ಮಾಡ್ಕೊಳ್ತಂತ ನೀವು ಹೋಗಿ ನಿಮ್ಮ ಮಕ್ಕಳಿಗೆ ಶಾಪ ತಗೊಂಡ್ಬರ್ಬೇಡ್ರಿ. ನಿನ್ನ ಕುಟುಂಬ, ನಿನ್ನ ಲೈಫ್ ನಾಶವಾಗಿ ಹೋಗ್ತದೆ. ನೀನ್ ನಾಶವಾಗಿ ಹೋದ್ರೆ ಪರವಾಗಿಲ್ಲ ಬಿಡಿ ಪಾಸ್ಟರ್, ನಾನು ಸತ್ತೋದ್ರು ಪರವಾಗಿಲ್ಲ ಅಂತ ನೀವು ಅನ್ಕೊಂಡ್ರೆ ನಾನು ಹೇಳ್ತೀನಿ, ನಿಮ್ಮಲ್ಲಿ ಸೈತಾನ್ ಒಕ್ಕಿದ್ದಾನೆ ಅಂತ ಅರ್ಥ. ನಾವು ನರಕಕ್ಕೆ ಹೋಗ್ತೀವಿ. ಅದಕ್ಕೆ ಯೇಸು ಸ್ವಾಮಿ ನಂಬಿರೋದು. ನರಕ 1000 ವರ್ಷ ಇರಬೇಕು. ಎಷ್ಟು ವರ್ಷ? 1000 ವರ್ಷ ಬೆಂಕಿಯಲ್ಲಿ, ಗದ ಅಂತ ಉರಿಯುವಂತ ಬೆಂಕಿಯಲ್ಲಿ ನೀನು ಇರ್ತೀಯ. 1000 ವರ್ಷ ಕಿರಿಸ್ತಾ ಇರ್ತೀಯ. ಯಾಕೆ ಈ ಅನುಭವ? ಯಾಕೆ ಈ ಕಷ್ಟ? ಅತ್ತಾಗೆ ಹೋಗ ತಮ್ಮ ಅಂತ ಅವ್ರನ್ನ ಬಿಸಾಕ್ಬಿಡಿ, ಹೋಗ ಅಕ್ಕ ಅಂತ ಅವ್ರನ್ನ ಬಿಸಾಕ್ಬಿಡಿ, ಹೋಗಮ್ಮ ನೀನು ಅಂತ ಅವ್ರನ್ನ ಬಿಸಾಕ್ಬಿಡ್ರಿ. ನೀನ್ ಯಾಕೆ ನರಕದಲ್ಲಿ ಅನುಭವಿಸ್ತೀಯ ಅವ್ರಿಗೋಸ್ಕರ? ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ ಪ್ರಿಯರು, ನೀವು ತೀರ್ಮಾನ ತಗೊಂಡ್ರೆ ಇವತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತೆ. ದೇವರಿಗೆ ಹಲ್ಲೆಲೂಯಾ. ಮತ್ತು 4ನೇದಾಗೋದನ್ನ ಬನ್ನಿ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. 9ನೇ ವಚನ. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಅವರು ದೇವರನ್ನ ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನ ದೂಷಿಸಿದರು. ನೀವು ಬಹಳಷ್ಟು ಗಮನಿಸಿರಿ. 4ನೇದಾಗಿ, ಮಾನಸಾಂತರ ಪಟ್ರೆ ದೇವರಿಗೆ ಘನತೆ ಉಂಟಾಗುತ್ತೆ, ದೇವರಿಗೆ ಮಹಿಮೆ ಆಗುತ್ತೆ. ನಮ್ಮ ಮೂಲಕ ದೇವರಿಗೆ ಅವಮಾನ ಆಗ್ಬಾರ್ದು. ಯಾರಿಗೆ ಮಹಿಮೆ ಆಗ್ಬೇಕು? ದೇವರು. ಇವಾಗ ಚರ್ಚಿಗೆ ಬಂದ್ರು, ಸಿಗರೇಟ್ ಎಲ್ಲ ಬಿಟ್ಬಿಟ್ರು, ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ. ನೋಡು, ಚರ್ಚಿಗೆ ಹೋಗಿ ಸಿಗರೇಟ್ ಎಲ್ಲ ಬಿಟ್ಬಿಟ್ರಪ್ಪ, ಆ ಯೇಸು ಸ್ವಾಮಿ ತುಂಬಾ ಒಳ್ಳೆಯವರು ಅಂದ್ಬಿಟ್ಟು ದೇವರಿಗೆ ಮಹಿಮೆ ಆಗುತ್ತೆ. ಹಲ್ಲೆಲೂಯಾ. ಇವತ್ತು ತುಂಬಾ ಜನ ದೇವರ ನಾಮವನ್ನ ಮಹಿಮೆ ಪಡಿಸಲ್ಲ, ದೇವರಿಗೆ ಘನತೆ ತಗೊಂಬರಲ್ಲ, ದೇವರನ್ನ ಅವಮಾನ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಚೇಂಜ್ ಆದ್ರೆ ಯಾರಿಗೆ ಮಹಿಮೆ?
ದೇವರಿಗೆ ಮಹಿಮೆ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ನಾಮವನ್ನು ಘನಪಡಿಸಲಿಕ್ಕೆ ಎಲ್ಲದರಲ್ಲೂ ಮುಂದಾಗಿ, ದೇವರ ನಾಮ ನಮ್ಮಿಂದ ಅವಮಾನ ಆಗಬಾರ್ದು, ದೇವರ ಹೆಸರು ನನ್ನಿಂದ ಕೆಟ್ಟೋಗ್ಬಾರ್ದು, ದೇವರ ಹೆಸರನ್ನ ನಾನು ಯಾವತ್ತು ಚೀಫ್ ಮಾಡಬಾರ್ದು. ಹಲ್ಲೆಲೂಯಾ. ಪ್ರಿಯ ದೇವರುಗಳೇ, ಇವತ್ತು ತುಂಬಾ ಜನ ಅವರು ಬೇಜಾರು ಮಾಡ್ಕೊಳ್ತಾರೆ, ಇವ್ರು ಬೇಜಾರು ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ದೇವ್ರು ಬೇಜಾರು ಮಾಡ್ಕೋಬಹುದಾ? ಅಂದ್ರೆ ನಿಮ್ಮಿಂದ ದೇವ್ರಿಗೆ ಏನಾದ್ರು ಏನ್ ಮನಸ್ಸು ನೋವಾದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿರೋರು ನೋವು ಪಡಬಾರ್ದು, ನಿಮ್ಮ ರಿಲೇಷನ್ ನೋವು ಪಡಬಾರ್ದು, ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಅಕ್ಕ ತಂಗಿರು ಅವ್ರು ಇವರು ಯಾರು ಬೇಜಾರು ಮಾಡ್ಕೋಬಾರ್ದು. ದೇವ್ರು ಬೇಜಾರು ಮಾಡ್ಕೋಬಹುದಾ? ನಿಮ್ ಫ್ರೆಂಡು ಬೇಜಾರು ಮಾಡ್ಕೋಬಾರ್ದು, ಫ್ರೆಂಡು ಖುಷಿಗಿರ್ಬೇಕು, ನಿಮ್ ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿಗಿರ್ಬೇಕು. ನಿಮ್ಮ ಮೂಲಕ ದೇವರಿಗೆ ಸಂತೋಷ ಉಂಟಾಗ್ತಾ ಇದೆಯಾ? ನೀವು ಕಾಣಿಕೆ ಕೊಟ್ಟ ತಕ್ಷಣ ದೇವ್ರು ಖುಷಿ ಆಗುತ್ತೆ ಅನ್ಕೊಂಡಿದ್ದೀರಾ? ನೀವು ಚರ್ಚಲ್ಲಿ ಬೆಳಗಿಂದ ಸಾಯಂಕಾಲ ಇದ್ದ ತಕ್ಷಣ ದೇವ್ರು ಖುಷಿ ಆಗುತ್ತೆ ಅನ್ಕೊಂಡಿದ್ದೀರಾ? ಅದೆಲ್ಲ ಅಲ್ಲ ದೇವ್ರು ಖುಷಿ ಪಡಿಸು. ನೀನ್ ಯಾವತ್ತು ಪಾಪದ ಸ್ವಭಾವದಿಂದ ದೇವರಿಗೆ ವಿರುದ್ಧವಾಗಿರುವ ಎಲ್ಲ ವಿಷಯಗಳಿಂದ ದೂರ ಇರ್ತೀಯೋ, ಪರಲೋಕದಲ್ಲಿರುವ ದೇವರಿಗೆ ಸಂತೋಷ ಉಂಟಾಗುತ್ತೆ. ಹಲ್ಲೆಲೂಯಾ. ಒಂದು ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಇಡೀ ಪರಲೋಕನೇ ಸಂತೋಷವಾಗಿರ್ತದಂತೆ. ಹಲ್ಲೆಲೂಯಾ. ನೀನ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಮೊದಲು ಚೇಂಜ್ ಆಗಿ, ನೀ ಚರ್ಚಲ್ಲಿರೋಕ್ಕಿಂತ ಮುಂಚೆ ಫಸ್ಟ್ ನೀನ್ ಚೇಂಜ್ ಆಗು. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ, ಯಾವಾಗ್ಲೂ ಫ್ರೆಂಡು 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 ಫ್ರೆಂಡು. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಸೇರಿದ್ರೆ ಇವತ್ತು ಚರ್ಚಲ್ಲೂ ನಾನು ಇರ್ತಾ ಇರಲಿಲ್ಲ. ಅವ್ರು ಇರಕ್ಕೂ ಬಿಡಲ್ಲ, ಅವರು ಕರ್ಕೊಂಡು ಹೋಗ್ತಾರೆ, ಆ ಟ್ರಿಪ್ಪು ಈ ಟ್ರಿಪ್ಪು, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಬುಕ್ಕಿಂಗ್ ಮಾಡಿದ್ವಿ, ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ಅವ್ರ ಜೊತೆ ಜೈಲಿ ಸುತ್ತಾಡ್ಬೋದು. ಫ್ರೀ ಊಟ, ಫ್ರೀ ಬಿರಿಯಾನಿ, ಫ್ರೀ ಸಿಗರೇಟು, ಫ್ರೀ ಡ್ರಿಂಕ್ಸು ಎಲ್ಲ ಫ್ರೀಯಾಗಿ ಬರುತ್ತೆ, ಮಜಾ ಮಾಡ್ಬೇಕು. ಒಂದ್ ದಿವಸ ಏನ್ ಮಾಡ್ತಾರೆ, ಯಾವಾಗ್ಲೂ ನಾವೇ ಕೊಡ್ಸಿ, ನೀನು ಒಂದ್ ದಿವಸ ಕೊಡ್ಸು ಅಂತಾರೆ. ನಾವು ಒಂದ್ ದಿವಸ ಕೊಡ್ಸಿದ್ರೆ ರೆಗ್ಯುಲರ್ ಆಗಿ ಕೊಡ್ಸು ಅಂತಾರೆ. ಹಂಗೆ ಡೈಲಿ ನಮ್ಮನ್ನ ಯೂಸ್ ಮಾಡಿ 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 ಕೊನೆಗೆ ನಮ್ಮನ್ನ ಕೊಲೆ ಮಾಡಕ್ಕೆ ಪ್ಲಾನ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಇಲ್ಲ ಅಗ್ರಹಾರದಲ್ಲಿ ವ್ಯಕ್ತಿ ಹತ್ರ ಕಟಿಂಗ್ ಓಡಿಸ್ಕೊಳಕ್ ಹೋಗಿ, ಅವನು ಕಟಿಂಗ್ ಓಡಿಸ್ತೀನಿ, ಸರ್ ನೀವು ಏನ್ ಮಾಡ್ತಾನೆ, ನಮ್ಮ ಚರ್ಚ್ ಫಾದರ್ ಅಂದೆ. ಹೌದು ಸರ್, ತುಂಬಾ ಸಂತೋಷ ಸರ್ ಅಂತ ಕಟಿಂಗ್ ಹೊಡ್ಕೊಂಡು ಹೇಳ್ತಾ ಇದ್ದೆ. ಯಾಕೆ ನೀವು ಹಿಂಗೆ ಇದ್ದೀರಾ ಅಂತ ಹೇಳ್ದೆ. ಸರ್ ನಾನು ತುಂಬಾ ಅನುಭವಿಸಿದ್ದೀನಿ. ಏನ್ ಅನುಭವಿಸಿದ್ದೀನಿ ಸರ್? 50 ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಹೌದಾ, ಅಷ್ಟೇನಾ ಅಂದೆ. ಸರ್ ನಿಜ ಇಲ್ಲ ಸರ್, ಹೇಳಿ ಸರ್. 1 ಕೋಟಿ ಲಾಸ್ ಮಾಡ್ಕೊಂಡಿದ್ದೀನಿ. 1 ಕೋಟಿ ಲಾಸ್ ಮಾಡ್ಕೊಂಡು ಏನಕ್ಕೆ ಅಂತ ಹೇಳಿದೆ. ಅವ್ರಿಗೆ ಹೇಳ್ದೆ, ಇಸ್ಪೀಟ್ ಆಡಿ ನಾನೆಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ದುಡ್ಡಿತ್ತು, ಎಲ್ಲ ಇತ್ತು ಸರ್. ಅಹಂಕಾರ ಚೇಂಜ್ ಆಗ್ಲಿಲ್ಲ. ದೊಡ್ಡವರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಅದೆಲ್ಲ ಆಡ್ಬೇಡ, ಕೆಟ್ಟದ್ದು ಕೆಟ್ಟದ್ದು ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಇಸ್ಪೀಟ್ ಆಡದೆ 1 ಕೋಟಿ 1 ತಿಂಗಳಲ್ಲಿ ಲಾಸ್ ಮಾಡ್ಕೊಂಡು ಇವಾಗ ಕಟಿಂಗ್ ಹೊಡಿತಾನೆ ಸರ್. 300-400 ರೂಪಾಯಿ ಬರುತ್ತೆ, ನೆಮ್ಮದಿಗಿದ್ದೀನಿ ಸರ್. ನನಗೆ ಇವಾಗ ಏನು ಬೇಡ. ಅವಾಗ ದುಡ್ಡು ಇತ್ತು, ಇಷ್ಟ ಬಂದಂಗೆ ಇದ್ದೆ. ಇವಾಗ ನನಗೆ ದುಡ್ಡು ಬೇಡ ಸರ್, ಕುಟುಂಬ ನಡೆಸ್ಕೊಂಡು ಹೋದ್ರೆ ಸಾಕು. ಮಕ್ಕಳನ್ನ ಆರಾಮಾಗಿ ಬೆಳಿಗ್ಗೆ ಎದ್ದೊಳ್ತೀನಿ, ಫೇಸ್ ವಾಶ್ ಮಾಡ್ಕೊಳ್ತೀನಿ, ಮಕ್ಕಳನ್ನ ಸ್ಕೂಲ್ ಹತ್ರ ಬಿಡ್ತೀನಿ, ಕಟಿಂಗ್ ಶಾಪ್ ಬರ್ತೀನಿ ಸರ್. ಸಾಯಂಕಾಲವರೆಗೂ ಇರ್ತೀನಿ, ಆರಾಮ್ ಮನೆಗೆ ಹೋಗಿ ಊಟ ತಿಂದು ನೆಮ್ಮದಿಯಾಗಿ ಮಾಡ್ಕೊಳ್ತೇನೆ. ನನಗೆ ಇವಾಗ ಎಲ್ಲ ಫ್ರೆಂಡ್ಶಿಪ್ಪು ಬಿಟ್ಬಿಟ್ಟಿದ್ದೀನಿ, ನಾನು ಇವಾಗ ಯಾರನ್ನೂ ನಂಬ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಗಮನಿಸ್ರಿ, ಇವತ್ತು ನಿನ್ನ ಕುಟುಂಬ ನಿನ್ನ ಕೈಯಲ್ಲಿದೆ. ದೇವರ ನಾಮವನ್ನ ಘನಪಡಿಸ್ರಿ. ದೇವ್ರು ಕಾಸು ಕೊಟ್ಟಿದ್ದಾರೆ ಅಂದ್ರೆ ದುಂದು ವೆಚ್ಚ ಮಾಡಬೇಡ. ಯೋಚನೆ ಮಾಡ್ರಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ದೇವರಿಗೆ ಎಲ್ಲಾನು ಪ್ಲಾನ್ ಮಾಡ್ಕೊಳ್ರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ಕಡೆ ಗಮನ ಕೊಟ್ಟು, ನನ್ನ ಮೂಲಕ ದೇವರಿಗೆ ಮಹಿಮೆ ಆಗ್ಬೇಕು, ನನ್ನಿಂದ ದೇವರಿಗೆ ಅವಮಾನ ಆಗ್ಬಾರ್ದು, ನನ್ನಿಂದ ದೇವರಿಗೆ ದುಃಖ ಆಗ್ಬಾರ್ದು. ಹಲ್ಲೆಲೂಯಾ. ಯೋಚನೆ ಮಾಡಿ. ನಾನು ಅಷ್ಟೇ, ನಮ್ಮ ಅಪ್ಪನಿಗೆ ಬೇಜಾರಾಗುತ್ತೆ ಅಂತ ನಾನು ಯಾವುದನ್ನು ಮಾಡಲ್ಲ. ನಮ್ಮ ಅಣ್ಣಂದ್ರಿಗೆ ಬೇಜಾರು, ನನಗೆ ಯಾರು ಬೇಕಾಗೇ ಇಲ್ಲ. ಯೋಚನೆ ಮಾಡ್ಕೊಳ್ಳಿ, ಫಾದರ್ ಇಲ್ಲೇ ಇದ್ದಾರೆ, ನಾನು ಯಾರನ್ನು ಬಿಲೀವ್ ಮಾಡಲ್ಲ. ಯೋಚನೆ ಮಾಡ್ಕೊಂಡು, ನನ್ನ ದ್ವೇಷ ಮಾಡಿದ್ರು ಪರವಾಗಿಲ್ಲ, ನನ್ನ ಹೊರಗಡೆ ಹಾಕಿದ್ರು ಪರವಾಗಿಲ್ಲ, ಜೀವಿಸೋದಾದ್ರೆ ಕ್ರಿಸ್ತನಿಗೋಸ್ಕರನೇ ನಾವು ಜೀವಿಸ್ತೀವಿ. ಆ ರೀತಿ ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. ಆ ರೀತಿ ತೀರ್ಮಾನ ಮಾಡಿ ದೇವ್ರು ನಡೆಸ್ತಾ ಇಲ್ವಾ? ನೋಡಿ, ಪಾಸ್ಟರ್ಸ್ ಮೀಟಿಂಗ್ ಮಾಡ್ತಾ ಇದೀವಿ, ರಿವೈವಲ್ ಮೀಟಿಂಗ್ ನಡೀತಾ ಇದೆ, ಚರ್ಚ್ಗಳು ಇಷ್ಟ ಆಗ್ತಾ ಇದೆ, ಇನ್ನೂ ನಡೀತಾ ಇರುತ್ತೆ ಸೇವೆ, ಇನ್ನೂ ದೊಡ್ಡದಾಗ ಆಗುತ್ತೆ. ನಾನು ಇನ್ನೂ ಬೆಳೀತಾನೆ ಇರ್ತೀನಿ. ನಾನು ಸೆಂಟಿಮೆಂಟ್ಗೆ ಹೋಗ್ಬಿಟ್ರೆ ಯಾರು ಪಪ್ಪರ್ಮೆಂಟು ಕೊಡೋದಿಲ್ಲ. ಹಲ್ಲೆಲೂಯಾ. ಸೆಂಟಿಮೆಂಟ್ ಕಟ್ ಮಾಡಿ ದೇವರ ಹತ್ರ ಸೆಂಟಿಮೆಂಟಿಗೆ. ಇವತ್ತು ಪ್ರೇಯರ್ ಮಾಡಿಲ್ಲ ಅಂದ್ರೆ ನಾನು ಸತ್ತೋಗ್ತೀನೋ ಅನ್ನೋ ಫೀಲಿಂಗ್ ನಿಮ್ಗೆ ಬರಬೇಕು. ಮತ್ತೊಂದು ಸಾರಿ ಹೇಳ್ತೀನಿ, ಇವತ್ತು ಪ್ರೇಯರ್ ಮಾಡಿಲ್ಲ ಅಂದ್ರೆ ನಾನು ಸತ್ತೋಗ್ತೀನೋ ಅನ್ನೋ ಫೀಲಿಂಗ್ ನಿಮ್ಗೆ ಬರಬೇಕು. ಅದೇ ದೇವರನ್ನ ನೀನು ಪ್ರೀತಿ ಮಾಡೋದಂದ್ರೆ. ಹಲ್ಲೆಲೂಯಾ. ನೀವೇಲಿ ಇವತ್ತು ಬೆಳಿಗ್ಗೆ ಎಷ್ಟು ಜನ ಪ್ರೇಯರ್ ಮಾಡಿದ್ರಿ? ಯೋಚನೆ ಮಾಡಿ. ಹಲ್ಲೆಲೂಯಾ. ಪ್ರೇಯರ್ ಮಾಡಿಲ್ಲ ಅಂದ್ರೆ ನಾನು ಸಾಯ್ತೀನೇನೋ ಅನ್ನೋ ಫೀಲಿಂಗ್ ಬರಬೇಕು. ಇವ್ರಿಗೆ ಹಂಗೆ ಫೀಲಿಂಗ್ ಇಲ್ಲ. ನಮ್ಮ ಅಣ್ಣ ಫೋನ್ ಮಾಡಿಲ್ಲ, ನಮ್ಮ ತಂಗಿ ಫೋನ್ ಮಾಡಿಲ್ಲ, ನಮ್ಮ ಅಪ್ಪ ಫೋನ್ ಮಾಡಿಲ್ಲ, ಏನು ಅಂತ ಫುಲ್ ಫೀಲಿಂಗ್ ಇರ್ತಾರೆ. ಯಾಕಮ್ಮ ನಿಂಗಿತಿ ಅಂದ್ರೆ ಫೋನೇ ಮಾಡಿಲ್ಲ ಫಸ್ಟ್. ಆ ಹುಡುಗ ಫೋನ್ ಮಾಡಿಲ್ಲ, ಆ ಹುಡುಗಿ ಫೋನ್ ಮಾಡಿಲ್ಲ, SMS ಮಾಡಿಲ್ಲ. ನಮ್ಮ ಫ್ರೆಂಡು ಡೈಲಿ ಹಾಯ್ ಅಂತ ಗುಡ್ ಮಾರ್ನಿಂಗ್ ಅಂತ ಕಲಿಸ್ತಾ ಇದ್ರು, ಇವಾಗ ಯಾವುದು ಗುಡ್ ಮಾರ್ನಿಂಗ್ ಇಲ್ಲ. ಯೋಚನೆ ಮಾಡ್ಕೊಳ್ರಿ. ಫೀಲಿಂಗು
ಫ್ರೆಂಡ್ಸ್ಗೋಸ್ಕರ, ರಿಲೇಷನ್ಗೋಸ್ಕರ. ಹಲ್ಲೆಲೂಯಾ. ಪ್ರಿಯ ದೇವರ ನಾಮ, ನಾನು ಪ್ರೇಯರ್ ಮಾಡ್ತೇನೆ, ದೇವರೇ ಭವಿಷ್ಯತ್ತು ನನಗೆ ಮೊಬೈಲ್ಸೇ ಬೇಡಪ್ಪ. ಸೇವೆ, ಮಿನಿಸ್ಟ್ರಿ, ಮೀಡಿಯಾ ಎಲ್ಲರೂ ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ಕೊಬಿಟ್ರೆ ಎಲ್ಲ ಮೊಬೈಲ್ಸ್ ಒಬ್ಬರು ಕೊಟ್ಬಿಟ್ಟು ಆರಾಮಾಗಿ ದೇವ್ರ ಹತ್ರ ಕುತ್ಕೊಂಡು ಪ್ರೇಯರ್ ಮಾಡಿ ನನಗೆಲ್ಲ ಲಿಸ್ಟ್ ಕೊಟ್ಬಿಟ್ರೆ ಎಲ್ಲೆಲ್ಲಿ ಮೆಸೇಜು, ಎಲ್ಲೆಲ್ಲಿ ಪ್ರೇಯರ್ ನಡೆಸ್ಬೇಕಂದ್ರೆ ಆ ಟೈಮ್ಗೆ ಅಲ್ಲಿಗೆ ಬಂದು ಎಲ್ಲ ಪ್ರೇಯರ್ ನಡೆಸ್ಬಿಟ್ಟು ಆರಾಮ್ ಮನೆಗೆ ಹೋಗಿ ಪ್ರೇಯರ್ ಮಾಡಿ ಊಟ ಮಾಡಿ ಮಲ್ಕೊಬಿಡ್ಬೋದು. ಮೊಬೈಲ್ಸೇ ಬೇಡ ಅನಿಸ್ಬಿಡ್ತದೆ. ಪ್ರಿಯ ದೇವ್ರಿಗೆ ನೀವು ಗಮನಿಸ್ರಿ, ದೇವರಿಗೋಸ್ಕರ ಬದುಕ್ರಿ, ದೇವ್ರಿಗೋಸ್ಕರ ಜೀವನ ಮಾಡ್ರಿ, ಜನರನ್ನ ಘನಪಡಿಸ್ಬೇಡ್ರಿ, ದೇವರ ನಾಮವನ್ನು ಘನಪಡಿಸ್ರಿ. ಅವ್ರು ಬೇಜಾರು ಇವ್ರು ಬೇಜಾರು ಮಾಡ್ಕೊಂಡು ದೇವರಿಗೆ ಬೇಜಾರು ಮಾಡ್ತಾ ಇದ್ದೀರಾ. ಯಾಕಪ್ಪ ಇವರನ್ನ ಸೃಷ್ಟಿ ಮಾಡಿದೆ ಅಂತ ದೇವರು ಪಶ್ಚಾತ್ತಾಪ ಪಟ್ಟಾಗ ನೋಹನ ಮೇಲೆ ದೇವರ ದಯೆ ದೊರಕಿತು. ಹಲ್ಲೆಲೂಯಾ. ಅದಕ್ಕೆ ಯಾರನ್ನು ಘನಪಡಿಸಬೇಡಿ, ದೇವರ ನಾಮವನ್ನು ಘನಪಡಿಸ್ರಿ. ನನ್ನ ಸಂಪಾದನೆ ಅದು ದೇವರದೇ, ನನ್ನ ಜೀವ ದೇವರದೇ, ಈ ಶರೀರ ದೇವರದೇ, ಈ ಮನಸ್ಸು ದೇವರದೇ, ಈ ಹೃದಯ ದೇವರದೇ ಎಂಬುದಾಗಿ ಸಮರ್ಪಿಸಿದಾಗ ಆಕಾಶದಿಂದ ದೇವರಿಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯದು, ಅದರಿಂದ ದೇವರಿಗೆ ಮೊದಲನೇ ಸ್ಥಾನ ಕೊಟ್ರಿ. ಎಲ್ಲರನ್ನೂ ಬಿಟ್ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಗೆಲ್ಲರೂ ಬೇಕು. ಆದರೆ ಮೊದಲನೇ ಸ್ಥಾನ ಯಾರಿಗೆ? ದೇವರಿಗೆ. ನೋಡತಮ್ಮ, ದೇವರಿಗೆ ವಿರುದ್ಧವಾಗಿ ನಾನು ಯಾವುದು ಮಾಡ, ಇಷ್ಟ ಇದ್ರೆ ನನ್ನ ಜೊತೆ ಇರು, ನಿನ್ಗೆ ಇಷ್ಟ ಬಂದಿರೋ ಮದುವೆ ಮಾಡ್ಕೊಂಡು ನೀನು ಇಷ್ಟ ಬಂದಂಗೆ ಜೀವನ ಮಾಡ. ಅಣ್ಣ ನೀನು ಅದಕ್ಕೆ ಹೇಳ್ದಂಗೆ ಕೇಳ್ಕೊಂಡಿರೋಣ, ನನಗೆ ಅದೆಲ್ಲ ಬೇಡ, ನನ್ನನ್ನು ಮಾತ್ರ ಕೆಟ್ಟ ದಾರಿಗೆ ನಡೆಸ್ಬೇಡ. ನಾನು ಬೈಬಲ್ ಓದ್ತಾ ಚರ್ಚಿಗೆ ಹೋಗ್ತಾ ಚೆನ್ನಾಗಿದ್ದೀನಿ, ನನಗೆ ಬೇರೆ ದಾರಿ ತೋರಿಸ್ಬೇಡ. ನೀನು ಬರ್ತೀಯೋ ನನ್ನ ಜೊತೆ ಬಾ, ಬರಲ್ಲ ಅಂದ್ರೆ ನಿನ್ನ ಇಷ್ಟ. ನಾನು ಎಷ್ಟೋ ಜನರನ್ನ ಬಿಟ್ಬಿಟ್ಟಿದ್ದೀನಿ ಗೊತ್ತಾ, ಎಷ್ಟು ಕ್ಲೋಸ್ ಆಗಿರೋರು, ಎಷ್ಟು ಆತ್ಮೀಯರು. ನಾನು ಯೇಸು ಸ್ವಾಮಿನ ನಂಬಲ್ಲ ಅಂದ ತಕ್ಷಣ ಅವ್ರನ್ನೆಲ್ಲ ಕಟ್ ಮಾಡಿದ್ದೀನಿ. ನಾನು ಇವತ್ತವರೆಗೂ ಕಾಂಟ್ಯಾಕ್ಟ್ ಮಾಡೋಣ. ನಾನು ದೇವ್ರಿಗೆ ಬೇಡ ಅಂದಮೇಲೆ ಅವರು ನನಗೆ ಬೇಕಾಗಲ್ಲ. ಅವ್ರು ಒಡ ಹುಟ್ಟಿದ್ರೆ ಏನು, ಎತ್ತಿದ್ರೆ ಏನು, ಯಾರಾಗಿದ್ರೆ ಏನು. ಸಾಧು ಸುಂದರ್ ಸಿಂಗ್ ಎಲ್ಲ ಬಿಟ್ಬಿಟ್ಟು ಬಂದಿಲ್ವಾ? ನೋಡಿದ್ದೀರಾ ನೀವು ಸಾಧು ಸುಂದರ್ ಸಿಂಗ್ನ? ಸತ್ತೋಗವ್ರನ್ನ ಎಬ್ಬರಿಸಿದಾರಂತೆ ಸಾಧು ಸುಂದರ್ ಸಿಂಗ್. ಎಲ್ಲ ಆಸ್ತಿ ಪಾಸ್ತಿ, ಅಪ್ಪ ಅಮ್ಮ ರಿಲೇಷನ್, ಊರಿಗೆ ದೊಡ್ಡ ಶ್ರೀಮಂತ. ಅವನು ಚಿಕ್ಕ 16 ವಯಸ್ಸಿಗೆ ಅವನಿಗೆ ಬುದ್ಧಿ ಬಂದಿದೆ ಅಂದ್ರೆ ನಾವು ಇಷ್ಟು ದೊಡ್ಡವರಾಗಿ ನಮಗೂ ಬುದ್ಧಿ ಬೇಡವಾ? ನಮ್ಗೆ ಏಸಪ್ಪ ಬಿಟ್ರೆ ಇನ್ಯಾರು ಬೇಕಾಗಿಲ್ಲ. ಯೋಚನೆ, ಮಮ್ಮಿ ನನ್ನ ಓಡಿಸ್ತೀಯ? ಓಡಿಸು. ನನ್ನ ಏಸಪ್ಪ ಇವತ್ತು ಓಡಿಸಲ್ಲ. ಮಮ್ಮಿ, ಏಸಪ್ಪ ನಿಂತರ ಅಲ್ಲ, ಯೇಸು ಸ್ವಾಮಿ ನನ್ನ ತುಂಬಾ ಪ್ರೀತಿ ಮಾಡ್ತಾರಂತ ಹೇಳಿದ್ರೆ ಆಕಾಶದಲ್ಲಿರುವ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿ ಜೀವನ ಮಾಡಿ. ಮಮ್ಮಿ ಚರ್ಚಿಗೆ ಬರ್ಲಿಲ್ಲ, ಡ್ಯಾಡಿ ಚರ್ಚಿಗೆ ಬರ್ಲಿಲ್ಲ ಅಂದ್ರು ಎಲ್ಲಿಗೆ ಬಂದಿರ್ಬೇಕು? ನಾವು ಚರ್ಚಿಗೆ ಬಂದಿರ್ಬೇಕು. ಹಲ್ಲೆಲೂಯಾ. ಮಮ್ಮಿ ನೀನು ಹೋಗಲ್ವಾ? ಹೋವಾ, ನೇನು ಉಂಟಲ್ಲ ಇಂట్లో. ಎಷ್ಟು ಈಸಿಗೋ ಅಂದ್ರೆ ಈ ಹುಡುಗಿ ಇನ್ನೂ ದೇವರನ್ನ ಏನ್ ಮಾಡಿಲ್ಲ, ಇನ್ನು ಪ್ರೀತಿ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಆದ್ರೆ ಫ್ರೆಂಡ್ ಮಿಸ್ ಕಾಲ್ ಕೊಟ್ರೆ, ಮಿಸ್ ಕಾಲ್ ಇಚ್ಚಿಂದ ಪಾಪ, ಮಿಸ್ ಕಾಲ್ ಕೊಟ್ಟಿದ್ದಲ್ಲ, ನಾನು ಹೋಗ್ಬೇಕು ಸರ್ಕಲ್ಗೆ, ಅಲ್ಲಿಗೆ ಹೋಗ್ಬೇಕು, ಫುಲ್ ಟೆನ್ಷನು. ಇವಾಗ ಏನು ಹೇಳೋದು ಡ್ಯಾಡಿಗೆ, ಮಮ್ಮಿಗೆ ಏನು ಹೇಳೋದು, ಫುಲ್ ಒದ್ದಾಡ್ತಾ ಇರ್ತಾರೆ ಮನಸ್ಸಲ್ಲಿ. ಯಾರು ಫೋನ್ ಮಾಡಿರೋದು? ಫ್ರೆಂಡ್. ಆ ಫ್ರೆಂಡ್ ಮೇಲೆ ಇಂಟ್ರೆಸ್ಟ್, ದೇವ್ರ ಮೇಲೆ ಇಲ್ವಾ? ನಾನು ಹೇಳ್ತೀನಿ, ಫ್ರೆಂಡ್ಗಿಂತ ಜೀಸಸ್ ದೊಡ್ಡವರಾ? ಇಲ್ಲ ಜೀಸಸ್ ಫ್ರೆಂಡೇ ದೊಡ್ಡವರಾ? ನಿಮ್ಗೆ ಯಾರು ದೊಡ್ಡವರ ಕಾಣಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ಆಕಾಶನ ಸಿಂಹಾಸನ ಅಂತೆ, ಭೂಮಿ ಪಾದಪೀಠ ಅಂತೆ. ಯಾರ್ದು? ಫ್ರೆಂಡ್ದ? ನಿನ್ ಚಿಕ್ಕಪ್ಪದ? ಇಲ್ಲ ದೊಡ್ಡಪ್ಪದ? ನಿಮ್ಮ ಅಣ್ಣಂದ ತಮ್ಮಂದ? ಆಕಾಶ ಸಿಂಹಾಸನ ಅಂತೆ, ಭೂಮಿ ಪಾದಪೀಠ ಅಂತೆ. ಯಾರ್ದು ಹೇಳಿ ನೀವೇ? ಗಟ್ಟಿಯಾಗಿ ಹೇಳಿ, ಯಾರ್ದು ಹೇಳಿ? ಅವ್ರು ಎಷ್ಟು ದೊಡ್ಡವರಲ್ವಾ? ಹಂಗಾದ್ರೆ ನೀವು ಯಾರಿಗೆ ಸಂತೋಷ ಪಡಿಸ್ಬೇಕು? ದೇವರಿಗೆ. ಮತ್ತೆ ಯಾಕೆ ಆ ಚೋಟು ಇವತ್ತಿದ್ರೆ ಆಟೋಡಕ್ ಬಂದ ಸತ್ತೋಗ್ಬಿಡ್ತಾನೆ, ಅವ್ರಿಗೋಗಿ ಅಷ್ಟು ಒಬಿಡಿಯನ್ಸ್ ಬೇಜಾರು. ಯಾರಾದ್ರೆ ನಾನು ಬದುಕಿದ್ರೆ ಯೇಸು ಸ್ವಾಮಿಗೋಸ್ಕರ ಬದುಕ್ತೀನಿ. ಚಪ್ಪಲೋಡಿಯನ್ನ ದೇವರಿಗೆ. ದೇವರು ಖಂಡಿತ ಕಾಪಾಡ್ತಾರೆ. ಅದರಿಂದ ಮಾನಸಾಂತರ ಬರೋದ್ರಿಂದ ಪ್ರಯೋಜನ